ಪವಿತ್ರಾತ್ಮನ ಕುರಿತಾಗಿ ನಾವು ಇಲ್ಲಿ ತನಕ ನಾವು ಕಲಿತಾ ಬಂದಿರೋದು ಒಂದೊಂದು ಸೆಷನ್ ಅಲ್ಲಿ. ಮೊದಲನೇದಾಗಿ ನಾನು ಸೌಲನ್ನ ಹೇಳಿದ, ಆಮೇಲೆ ದಾವಿದನ ಹತ್ರ ಬಂದ, ದಾವಿದನ ಹತ್ರ ಬಂದಾದ್ಮೇಲೆ ಮತ್ತೆ ಪುನಃ ನಾವೇನ್ ಮಾಡಿದೀವಿ, ನೋಹನ ನೋಹನ ಬಗ್ಗೆ ಕುರಿತಾಗಿ ದೇವರ ಆತ್ಮನ ನೋಹನಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಮಾಡಿದೆ ಅಂತ ನಾವು ನೋಡಿದ್ವಿ. ನೋಹನ ಆದ್ಮೇಲೆ ದೇವರು ಮತ್ತೆ ಆಯ್ಕೆ ಮಾಡ್ಕೊಂಡ್ರ ಅಬ್ರಾಹಂ ಬಗ್ಗೆ ನಾವು ನೋಡಿದ್ವಿ. ಅದ್ರ ಜೊತೆ ಲೋಟನ ಬಗ್ಗೆ ಇದೆಲ್ಲ ನಾವು ನೋಡಾದ್ಮೇಲೆ ಕಳೆದ ಬಾರಿ ನಾವು ನೋಡಿದಂತ ಹೇಳಿದ್ರೆ ಎಸೆಕಿಯೇಲ್ ಪ್ರವಾದಿ. ಆ ಎಸೆಕಿಯೇಲ್ ಪ್ರವಾದಿಯನ್ನೇ ದೇವ್ರು ಯಾಕೆ ಸೆಲೆಕ್ಟ್ ಮಾಡೋ, ದೇವ್ರು ಯಾಕೆ ಆಯ್ಕೆ ಮಾಡ್ಕೊಂಡಿರೋದು, ಜವಾಬ್ದಾರಿಗಳ ಏನು ಅಂತ ಜಸ್ಟ್ ಒಂದು ಎಕ್ಸಾಂಪಲ್. ಆಕ್ಚುಲಿ ದೇವರ ಕೃಪಾವರ ಬಂದ ಮೊದಲನೇ ವಾಕ್ಯದಲ್ಲಿ ನಾವು ಅವತ್ತು ನೋಡಿ, ದೇವರ ಆತ್ಮನ ಮೇಲೆ ಬಂದಾದ್ಮೇಲೆ ಇದಕ್ಕಿದಂಗೆ ಒಂದೊಂದು ಶಕ್ತಿ ಎದ್ದು ನಿಲ್ಲುವಂತ ಒಂದು ಶಕ್ತಿ. ಎರಡನೇದಾಗಿ ದೇವರ ವಾಕ್ಯದ ಗುಡಾರ್ಥಗಳನ್ನು ತಿಳ್ಕೊಳ್ಳಿಕ್ಕಿರೋದು, ದೇವರ ಮಾತುಗಳ ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇದೆ ಅಂತ ಹೇಳಿರೋದು. ಅಲ್ಲಿ ಏನಂತ ಹೇಳಿದ್ರೆ ಆತನ ನುಡಿಯನ್ನು ಅರ್ಥ ಮಾಡಿಕೊಳ್ಳುವಂತ ಜ್ಞಾನ ವಿವೇಕ ಸಿಕ್ಕಿರೋದು. ಇದಾದ ಮೇಲೆ ಅದೇ ಎರಡನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ನಮ್ ಸಿಚುವೇಶನ್ ನಾವು ಯಾವ ಸ್ಥಿತಿಯಲ್ಲಿ ದೇವರಾತ್ಮ ನಮ್ಮ ಮೇಲೆ ಬಂದಾದ್ಮೇಲೆ ನಮ್ಮ ಸಿಚುವೇಶನ್ ಯಾವ ರೀತಿಯಲ್ಲಿ, ಯಾವ ಜನಾಂಗ ಜೊತೆ ನಾವು ಇರುತ್ತೆ, ಯಾವ ಸೊಸೈಟಿಯಲ್ಲಿ ನಾವು ಇರ್ತೀನಿ, ನಮ್ಗೆ ಏನೇನು ಅನುಭವಿಸ್ಬೇಕಾಗಿರೋಂತ ಒಂದು ಇಂಟ್ರೊಡಕ್ಷನ್ ಅಲ್ಲಿ ನಾವು ನೋಡಿದ್ವಿ. ಅಲ್ಲಿ ಏನಂತ ಹೇಳಿದ್ರೆ, ಒಂದು ಮುಳ್ಳುಗೊಂಬೆಗಳಂತೆ ಅದೇ ರೀತಿಯಲ್ಲಿ ನಮ್ಮನ್ನ ಎಲ್ಲಾ ಕಡೆ ಚುಚ್ಚುವಂತ ಜನಾಂಗ ಮಧ್ಯದಲ್ಲಿ. ಎರಡನೇದಾಗಿ ಚೇಳುಗಳ ಸುತ್ತಲೂ ವಿಷವಿರದಂತ ಅದ್ರ ಮಧ್ಯದಲ್ಲಿನೂ ನಾವು ಬದುಕಬೇಕಾಗುತ್ತೆ. ಮೂರನೇದು ದೇವ್ರು ಕೊಡ್ತಾ ಇರೋದು ಇದೆಲ್ಲ ನೋಡುವಾಗ್ಲೂ ನೀವು ಹೆದರಬೇಡಿ, ಭಯಪಡಬೇಡಿ ಅಂತ ಹೇಳ್ತಾ ಇರೋದು ಮೆಸೇಜ್. ನಾಲ್ಕನೇದು ಒಂದು ದೊಡ್ಡ ಜವಾಬ್ದಾರಿಕೆ ಕೊಡ್ತಾರೆ. ಇದೆಲ್ಲದನ್ನು ಕೊಟ್ಟು ನಿಮಗೆ ದೇವರಾತ್ಮನ ಕಳಿಸ್ಕೊಟ್ಟಿದ್ದು, ದೇವರಾತ್ಮನ ಈ ಕಾಲದಲ್ಲಿ ನಾವು ನೋಡೋದಾದ್ರೆ ನಮಗೆ ದೇವರಾತ್ಮನ ಪವಿತ್ರಾತ್ಮನ ದೇವರ ಕಳಿಸ್ಕೊಟ್ಟಾದ್ಮೇಲೆ ನಾವ್ ಇಂಥ ಸಿಚುವೇಶನ್ ಅಲ್ಲಿ ಇರೋದು. ಮೊದಲನೇ ಹೇಳಿದ್ರೆ 2 ಸಿಚುವೇಶನ್, ಮೂರನೇದು ತಲೆ ಕೆಡಿಸ್ಕೊಂಬೇಡಿ ನಾನು ಇದನ್ನಂತ ದೇವರಾತ್ಮ ಹೇಳ್ತಾ ಇರೋದು. ನಾಲ್ಕನೇದಾಗಿ ಕಂಡೀಷನ್ ಆಗಿ ಹೇಳ್ತಾ ಇದ್ದಾರೆ, ಹೇಳ್ತಾರೋ ಬಿಡ್ತಾರೋ, ಬಟ್ ನನ್ನ ಮಾತುಗಳು ನುಡಿಯಲೇಬೇಕು. ಅದು ಕೇಳಿದು ಕೇಳದಲ್ಲಿ ಇದ್ರು ನೀವು ತಲೆ ಕೆಡಿಸ್ಕೊಂಬೇಡಿ. ಎಸೆಕಿಯೇಲಿಗೆ ದೇವ್ರು ಹೇಳೋದು ಅದೇನೆ. ಇಲ್ಲಿ ಪ್ರಿಯರ ನಂಬಿಕೆಯನ್ನು ಒಳ್ಳೆ ಜವಾಬ್ದಾರಿ ನಮ್ಗೆ ಕೊಟ್ಟಂತ ಜವಾಬ್ದಾರಿ. ಯಾವ್ದೋ ಒಂದು ಸುಮ್ನೆ ಯಾವ್ದೋ ಒಂದು ಟೈಮ್ ಪಾಸ್ಗೋಸ್ಕರ, ಇಲ್ಲಾಂದ್ರೆ ಯಾವ್ದೋ ಒಂದು ಸುಖಕ್ಕೋಸ್ಕರ, ಇಲ್ಲಾಂದ್ರೆ ಯಾವ್ದೋ ಧನ ಲಾಭಕ್ಕೋಸ್ಕರ, ಆಸ್ತಿ ಅಂತಸ್ಗೋಸ್ಕರ ದೇವ್ರು ನಮ್ಮನ್ನ ಕರೆದಿಲ್ಲ. ದೇವರು ಕರೆದಿರೋದು ಉದ್ದೇಶ ಇದೆ, ಸ್ಪಷ್ಟವಾಗಿರೋದು ಉದ್ದೇಶ ಇದೆ. ಅದು ನೀವ್ ಹೆಂಗಿರ್ತೀರ, ಹೇಗಿರ್ತೀರ ಅಂತ ಗೊತ್ತಿದೆ. ಅದೇ ರೀತಿಯಲ್ಲಿ ಏನೇನು ಕಷ್ಟಗಳು, ನೋವುಗಳು, ತೊಂದರೆಗಳು ಬಂದಿದ್ರು ಕೂಡ ಎದುರ್ಕೊಂಬೇಡಿ, ಭಯಬೇಡಿ, ಎದುರ್ಕೊಂಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ ಅಂತ ಹೇಳಿದೆ. ಯಾಕೆಂದ್ರೆ ನಿಮ್ಗೊಂದು ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ, ತಲೆ ಕೆಡಿಸ್ಕೊಂಬೇಡಿ. ನನ್ನ ನುಡಿಗಳು, ನನ್ನ ದೇವರ ವಾಕ್ಯದಲ್ಲಿ ಏನಿದೆ ಅದು ಹೇಳಲೇಬೇಕು ಅಂತ ಒಂದು ಕಂಡೀಷನ್ ಇದೆ. ಅದಾದ್ಮೇಲೆ ನಮ್ದೊಂದು ಜವಾಬ್ದಾರಿಕೆ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, 33ನೇ ವಾಕ್ಯ 7ನೇ ಅಧ್ಯಾಯ ಎಸೆಕಿಯೇಲ್, ಅಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮನ್ನೇ ಒಂದು ಕಾವಲುಗಾರನಾಗಿ, ಅಲ್ಲಿ ಹೇಳ್ತಾ ಇರೋದು ಇಸ್ರೇಲ್ ಜನಾಂಗಕ್ಕೆ ನಿನ್ನನ್ನೇ ಕಾವಲುಗಾರನಾಗಿ ನಾನು ನಿಲ್ಲಿಸಿದ್ದೀನಿ, ನಾನು ಆಯ್ಕೆ ಮಾಡಿದ್ದೀನಿ ನಾನು. ಪ್ರಿಯರೇ, ಈ ಸಮೂಹದಲ್ಲಿನೂ, ಈ ಸಮಾಜದಲ್ಲಿನೂ, ಈ ಸೊಸೈಟಿಯಲ್ಲಿನೂ, ಈ ಕಾಲಮಲ್ಲದಲ್ಲಿನೂ ದೇವರು ನಮ್ಮನ್ನೇ ಆಯ್ಕೆ ಮಾಡಿರೋದು. ಇಲ್ಲಿ ರಕ್ಷಿಸಲ್ಪಡಬೇಕಾಗಿರೋದು ಅನೇಕ ಜನಾಂಗಗಳಿದೆ. ಇಲ್ಲಿ ನೀನು ರಕ್ಷಿಸಪಡಬೇಕಾಗಿರೋದ, ಯಶಸ್ಸನ್ನ ತಗೊಬೇಕಾಗಿರೋದು, ರಕ್ಷಣೆ ಹೊಂದಬೇಕಾಗಿರೋದ ಅನೇಕ ಜನಗಳು, ಮನುಷ್ಯರು ನಮ್ಮ ಸುತ್ತಮುತ್ತಲೂ ಇದೆ. ಅವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ, ಅವರಿಗೆ ದೇವರ ಮಾತುಗಳು ತಿಳಿಸ್ಲಿಕ್ಕೋಸ್ಕರ, ಅದು ತಿಳಿಸ್ಲಿಲ್ಲ. ನಾವು ಕಳಿಸಲಿ ನೋಡಿದ್ವಿ ಏನಂತ, ಅವರಿಗೆ ವಿಷಯ ನಾನು ಹೇಳಿದ್ದು ನೀನು ಅವರಿಗೆ ಹೇಳಿ ತಿಳಿಸಿ, ಅವರು ಅದು ಅರ್ಥ ಮಾಡ್ಕೊಳ್ಳದಲ್ಲೇ ಸತ್ತಿದ್ರೆ ಅವ್ರಿಗೆ ಓಕೆ, ಅವ್ರವ್ರು ಮಾಡಿದ್ರೆ ನೀನ್ ಬದುಕ್ತೀಯ. ಆದ್ರೆ ನಾನು ಹೇಳಿದ ಮಾತು ಅವ್ರಿಗೆ ನಿನ್ಗೆ ಹೇಳಲೇ ಇಲ್ಲ, ಅವರು ಸತ್ರು ಆ ಸಾವಿನ ಜವಾಬ್ದಾರಿ ನಿನ್ ತಲೆ ಮೇಲೆ ಮೈ ತೀರ್ಸ್ಬೇಕು ಅಂತ ಹೇಳಿರೋದು. ನೋಡಿ, ದೇವ್ರ ಮಕ್ಕಳಿಗಿರೋದಂತ ಜವಾಬ್ದಾರಿ ಅಂತ ಹೇಳಿದ್ರು ಸಾಧಾರಣ ತಮಾಷೆಯಾಗಿ ನೋಡಬಹುದು, ಇಲ್ಲಾಂದ್ರೆ ಭಾನುವಾರ ಒಂದು ಆರಾಧನೆ, ಬಟ್ ಎಕ್ಸಾಕ್ಟ್ಲಿ ನಮ್ದು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ನಿಜವಾಗ್ಲೂ ನಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರು. ನಾನು ಏನಕ್ಕೆ ಈ ಹಳೆ ಒಡಂಬಡಿಕೆಯಿಂದ ಒಬ್ಬರನ್ನ ಒನ್ ಬೈ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಮಾಡ್ಲಿಕ್ಕೆ ಇನ್ನೂ ಈಸಿ ಆಗುತ್ತೆ. ಹೊಸದಾಗಿ ಯಾವ್ದಾದ್ರು, ಇಲ್ಲಾಂದ್ರೆ ಹೊಸದಾಗಿ ಸ್ಟಾರ್ಟಿಂಗ್ ಇಂದ ಬೈಬಲ್ ಓದ್ಕೊಂಡ್ ಬರ್ತಾರೆ, ಈಗ ಒಂಚೂರು ಈಸಿ ಆಗುತ್ತೆ. ಯಾವ್ದಾದ್ಮೇಲೆ ಏನ್ ಬರ್ತಾ ಇದೆ, ಏನ್ ಬರ್ತಾ ಇದೆ, ಅದ್ರಲ್ಲಿನೂ ಅವರಲ್ಲಿ ದೇವರ ಆತ್ಮನ ಪ್ರಭಾವ ಯಾವ ಯಾವ ರೀತಿಯಲ್ಲಿ ಕೈ ಹಿಡಿದು ನಡೆಸಿದೆ. ಎಕ್ಸಾಕ್ಟ್ಲಿ ಪವಿತ್ರಾತ್ಮನ ಕೃಪಾವರಗಳಿಗೆ, ಪವಿತ್ರಾತ್ಮನ
ಹೆಚ್ಚಾಗಿ ಆಕ್ಟ್ಸ್ ಅಂತ ಹೇಳ್ತಾರೆ. ಆಕ್ಟ್ಸ್ ಅಂತ ಹೇಳಿದ್ರೆ ನಾನು ಹೇಳಿದ ಅಪೊಸ್ತಲ ಕೃತ್ಯಗಳಲ್ಲ, ಪವಿತ್ರಾತ್ಮನ ಕಾರ್ಯಗಳು ಹೊಸ ಒಡಂಬಡಿಕೆ ಬಂದಾದ್ಮೇಲೆ ಎಕ್ಸಾಕ್ಟ್ ಆಗಿ ನಾವು. ಆದ್ರೆ ಅದಕ್ಕಿಂತ ಮುಂಚೆ ದೇವರು ಯಾರ್ಯಾರ ಜೊತೆ ಅವ್ರು ಇಷ್ಟವಾಗಿರೋದಂತ ಆ ಆ ಮಕ್ಕಳ ಜೊತೆ ದೇವರು ಡೈರೆಕ್ಟ್ ಆಗಿ ಮಾತಾಡಿದಂತ ಕಾರ್ಯಗಳು. ಅದು ಅಲ್ಲದಲ್ಲೇ ಈಗ ನಾವೆಲ್ಲದನ್ನು ನಾವು ಮಾಡಬೇಕಾಗಿರೋದು ಕಳಸಿ ನೋಡಿರೋದು ನಮ್ಮ ಸುತ್ತಮುತ್ತಲು ದೇವರ ಆತ್ಮ ನಮ್ಮ ಬಂದಾದ್ಮೇಲೆ ನಮಗೆ ಧೈರ್ಯ ಬರುತ್ತೆ. ಅದಾದ್ಮೇಲೆ ನಾವು ಎದ್ದಲ್ಲಿ ಶಕ್ತಿ ಬರುತ್ತೆ, ದೇವರ ವಾಕ್ಯವನ್ನು ತಿಳ್ಕೊಳ್ಳುವಂತ ಶಕ್ತಿ ಇರುತ್ತೆ ಅಂತ, ವಿವೇಕವನ್ನು ಜ್ಞಾನವನ್ನು ಸಿಗುತ್ತೆ ಅಂತ. ಅದೇ ರೀತಿಯಲ್ಲಿ ತಿಳ್ಕೊಂಡಿದ್ದ ಹಾಗೆ ಕಾರ್ಯಗಳು ಮಾಡುವಂತ ಶಕ್ತಿ, ಧೈರ್ಯ. ಮೂರನೇದು, ನಮಗೆ ದೇವರು ಏನ್ ಜವಾಬ್ದಾರಿ ಕೊಟ್ಟಿದ್ದೆ ಆ ಜವಾಬ್ದಾರಿಯನ್ನು ಮಾಡು. ಇದು ನಾವು ಆಕ್ಚುಲಿ ಎಸ್ಸೆಕಿಯಲ ಪುಸ್ತಕದಿಂದ ಆ ವ್ಯಕ್ತಿಯಿಂದ ನಾವು ಕಲಿತಿರೋದು ಕೆಲವೊಂದು ಭಾಗ. ಯಾಕಂದ್ರೆ ತುಂಬಾ ಡೀಪ್ ಆಗಿ ಹೋಗಿರೋದು ಇನ್ನೂ ತುಂಬಾ ಇದೆ ಅದರಲ್ಲಿ. ಆದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪವಿತ್ರಾತ್ಮ ಬಂದಿರೋದ್ರೆ ಇನಿಷಿಯಲ್ ಆಗಿ ದೇವರು ನಮ್ ಜೊತೆ ಇರ್ತಾರೆ, ಯಾವುದಕ್ಕಿಂತ ತಲೆ ಕೆಡಿಸ್ಬೇಕಾಗಿಲ್ಲ, ಕಷ್ಟಗಳು ನೋವುಗಳೆಲ್ಲ ಬರುತ್ತೆ. ಆದ್ರೆ ನಾನು ನಿಮ್ ಒಳಗೆ ಇದ್ದೀನಿ, ಯಾವ ಚಿಂತೆನೂ ಮಾಡಬೇಡಿ, ನಿಮ್ ಜವಾಬ್ದಾರಿ ನೀವು ಅರ್ಥ ಮಾಡ್ಕೊಂಡು ಇವತ್ತು ಅಬ್ರಾಹ್ಮನ ನಾವು ನೋಡಾಯ್ತು. ಅಬ್ರಾಹ್ಮನ ನೋಡಾದ್ಮೇಲೆ ಅಬ್ರಾಹ್ಮನ್ನೇ ಹೊಸ ಮೊದಲನೇ ಒಂದು ಸಂತತಿಯನ್ನು, ಮೊದಲನೇ ಸಂತತಿ ಕೊಟ್ಟು ಇಸ್ಮೇಲೆ, ಎರಡನೇದಾಗಿ ಸಾರಳಲ್ಲಿ ಹುಟ್ಟಿದಂತ ಇಸಾಕನ್. ಇಸಾಕನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಫಸ್ಟ್ ಆ ಮಗು ಹುಟ್ಟಿ ಒಂದು ಇದು ಬರೋದಕ್ಕಿಂತ ಮುಂಚೆನೆ ದೇವರು ನನಗೆ ಬಲಿ ಕೊಡು ಅಂತ ಹೇಳಿ ಯಜ್ಞ ಬಲಿಗೋಸ್ಕರನೇ ಕರ್ಕೊಂಡೋಗಿ ಕೈಕಾಲು ಕಟ್ಟಿ ಮಲ್ಸಿರದಂತ ಯಜ್ಞದ ಕುರಿಮರಿಯನ್ನ ಮೊದಲನೇದಾಗಿ ನಾವು ನೋಡುವಂತ ವ್ಯಕ್ತಿ. ಆದ್ರೆ ದೇವರು ಅಬ್ರಾಹ್ಮನಿಗೆ ಅವನ ನಂಬಿಕೆ, ಅವನ ಎಷ್ಟು ಮಟ್ಟಿಗೆ ನನ್ನ ಮಾತು ಕೇಳಿಸ್ಕೊಂಡು ನಡೀತಾನೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ವಿಷಯ ಮಾಡಿದೆ. ಅಬ್ರಾಹ್ಮನ ನೀತಿವಂತನಾಗಿದ್ದು ದೇವರ ನಂಬಿಕೆಯಲ್ಲಿದ್ದರಿಂದ ಯಾವುದನ್ನು ತಲೆಕೆಡಿಸಲ್ಲ. ಎಷ್ಟು ನೋವಿದನ್ನು, ಎಷ್ಟು ಸಂಕಟ ಇದನ್ನು, ಅಲ್ಲಿ ಒಂದು ವಿಷಯ ನೀವು ಯೋಚನೆ ಮಾಡಬೇಕಾಗಿರೋದು. ಸಾರಳಿಗೆ ವಿಷಯ ಹೇಳಾಯ್ತು, ನೋಡಿ ಈ ತರ ಹಿಂಗೆ ಆಗಿದೆ, ನಾನು ಮಾಡ್ಲೇಬೇಕಾಗಿರೋದು ಅಂತ ಹೇಳಿ ಮಗನನ್ನು ಈ ಜೊತೆಯಲ್ಲಿರೋ ಸೇವರ ಜೊತೆ ಕಳ್ಸಾಯ್ತು. ಅಬ್ರಾಹ್ಮ ಹೋಗಿ ಅಲ್ಲಿ ಬೆಟ್ಟದಲ್ಲಿ ಹೋಗಿ ಇನ್ನೇನು ನನ್ನ ಮಗನಿಗೆ ಯಜ್ಞ ಬಲಿ ಕೊಟ್ಟಿರ್ತಾರೆ, ಎಲ್ಲದನ್ನು ಮುಗಿಯಿತು, ಇನ್ ನನ್ ಮಗನಿಲ್ಲ ಅಂತ ಎಷ್ಟು ಸಂಕಟದಲ್ಲಿ ದುಃಖದಲ್ಲಿ ಕಣ್ಣೀರು ಇಟ್ಕೊಂಡು ಅಬ್ರಾಹ್ಮನ ಬರ್ತಾರ ನೋಡಿ. ಆ ಗುಡಾರದ ಮುಂದಿನ ಬಾಗಿಲಲ್ಲಿ ಕೂತಿರುವಾಗ ಹೋಗಿರೋರು 3 ಜನ ಬರ್ತಾರೆ, ಇನ್ಯಾರು ಅವ್ರ ಜೊತೆ ಬರ್ತಾ ಇದ್ದಲ್ಲ. ಆ ಮಗನ್ ವಾಪಸ್ ಕರ್ಕೊಂಡ್ ಬರುವಾಗ ತಾಯಿ ಮನಸ್ಸು ಯಾವ ರೀತಿಯಲ್ಲಿ ಆ ಸಂತೋಷ ಅಂತ ಹೇಳಿದ್ರೆ, ದೇವರಿಗೆ ಎಷ್ಟು ಸ್ತುತಿ ಹೇಳಿರ್ಬೋದು. ಸತ್ತೋಗಿರೋದು ಮಗ ಇಲ್ಲ, ಸತ್ತು ಹೋಗಿದೆ ಅಂತ ದೇವ್ರು ಬೇಕು ಅಂತ ಹೇಳಿ ನನ್ನ ಮಗನ ನನಗೆ ವಾಪಸ್ ಕೊಟ್ಟಿದ್ಯಲ್ಲ ನಾನು ನೋಡಿ. ಆ ಇಸಾಕನಿಗೆ ಇವತ್ತು ದೇವರು ನಮ್ಗೆ ಆ ಇಸಾಕನಿಗೆ ಯಾವ ರೀತಿಯಲ್ಲಿ ದೇವರು ಅವನ ಜೊತೆ ಮಾತಾಡಿದ್ದಾರೆ ಅಂದ್ರ ಕುರಿತಾಗಿ ದೇವರ ಆತ್ಮನ ಇಲ್ಲಿ ಒಂದು ನಾನು ನೋಡಿದ ವಾಕ್ಯದಲ್ಲಿ ನೀವು ನೋಡ್ಬೋದು. ಆದಿಕಾಂಡ 26ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ಪ್ರೇರೆ ಇಲ್ಲಿ ನಂಗ ನೋಡೋದು ವಿಷಯ ನೋಡಿ, ಬರ್ತಾ ಇನ್ನೊಂದು ದೇವರ ದೂತರ ಮುಖಾಂತರ ಮಾತಾಡಿದೆ, ಇಲ್ಲಾಂದ್ರೆ ಈ ರೀತಿಯಲ್ಲಿ ದೇವರ ಆತ್ಮನ ಮುಖಾಂತರ ಮಾತಾಡಿದೆ ಅಂತ ಬರ್ತದೆ. ಬಟ್ ಇಲ್ಲಿ ಎಲ್ಲ ನೋಡ್ತಾ ಇರೋದಂತ ಹೇಳಿದ್ರೆ, ದೇವರು ದರ್ಶನ ಕೊಟ್ಟು, ದೇವರೇ ಪ್ರತ್ಯಕ್ಷನಾಗಿ ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬಿಡು ಒಂದು ಡೈರೆಕ್ಷನ್ ಕೊಡ್ತಾ ಇರೋದು. ಯಾರಿಗೆ ಅಂದ್ರೆ ಆ ಸಿಚುವೇಶನ್ ಏನಂದ್ರೆ ನಿಮ್ಗೆ ಎಲ್ಲರಿಗೇನು ಗೊತ್ತಿರೋದು ವಿಷಯ, ಅಬ್ರಾಹ್ಮನ ಆದ್ಮೇಲೆ ಇನ್ನೊಂದು ಬರಗಾಲ ಬರುತ್ತೆ. ಆ ಬರಗಾಲ ಬರುವಾಗ ಇವ್ರಿಗೆ ಇರೋದು ಜಾಗದಲ್ಲಿ ಇವರಿಗೆ ಏನು ಇಲ್ಲದಲ್ಲಿ ಇರೋದಕ್ಕೋಸ್ಕರನೇ ಹೋಗ್ಲಿಕ್ಕೆ ಪ್ಲಾನ್ ಮಾಡುವಾಗ ದೇವರು ದರ್ಶನ ಕೊಟ್ಟು ಹೇಳ್ತಾ ಇರೋದು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಪ್ರಿಯರೇ, ಮುಖ್ಯವಾಗಿ ನಾವಿದ್ರಲ್ಲಿ ಯೋಜನೆ ಮಾಡಬೇಕಾಗಿರೋದು ವಿಷಯ, ತಿಳ್ಕೊಬೇಕಾಗಿರೋ ವಿಷಯ ಒಂದು, ದೇವರಿಷ್ಟವಾಗಿರೋದು ಮಕ್ಕಳಿಗೆ ದರ್ಶನ ಕೊಡುವಂತವನಾಗಿದ್ದಾನೆ ದೇವರು. ಅದೇ ರೀತಿಯಾಗಿ ದರ್ಶನ ಕೊಟ್ಟು ಅವನು ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿಕೊಡುವ, ಡೈರೆಕ್ಷನ್ ಕೊಡುವಂತವನಾಗಿದ್ದಾನೆ. 26ನೇ ಅಧ್ಯಾಯದಲ್ಲಿ 3ನೇ ವಾಕ್ಯಕ್ಕೆ ಬರುವಾಗ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೇನು.
ಪ್ರಿಯರೇ, 2, 3, 4, 5 ಈ 4 ವಾಕ್ಯಗಳು ದೇವರು ಇಸಾಕನ ಜೊತೆ ಮಾತಾಡುವಂತ ಸಂಗತಿ. ಡೈರೆಕ್ಟ್ ಆಗಿ ದರ್ಶನ ಕೊಟ್ಟು ಮುಂದೆ ನಿಂತ್ಕೊಂಡು ಹೇಳುವಂತ ಸಂಗತಿಯನ್ನು ನಾವು ಇಲ್ಲಿ ನೋಡಿ 3ನೇ ವಾಕ್ಯದಲ್ಲಿ ಹೇಳ್ತಾರೆ ಅಂದ್ರೆ, ನೀನ್ ಈ ದೇಶದಲ್ಲಿ ಪ್ರವಾಸಿ ಆಗಿರ್ತೀನಿ. ಯಾವ ದೇಶದಲ್ಲಿ ನೀನಿದೀಯಾ? ಇಲ್ಲಿ ನೀನ್ ಪ್ರವಾಸಿ ಆಗಿದ್ದು ನಿನ್ನ ಜೊತೆ. 2ನೇ ವಿಷಯ ಹೇಳ್ತಾ ಇರೋದು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನ ಜೊತೆನೇ ಇದ್ದು ಬಿಟ್ಟು ನಿನ್ನನ್ನ ಅಭಿವೃದ್ಧಿ ದೇವರ ಜೊತೆ ಇರೋರ್ನ ಅಭಿವೃದ್ಧಿ ಪಡಿಸುವಂತ ದೇವರನ್ನ ನಾವಿಲ್ಲಿ ನೋಡ್ತೇವೆ. ದೇವರ ಮಕ್ಕಳಾಗಿ ನೀತಿವಂತರಾಗಿ ದೇವರಿಗೋಸ್ಕರ ಬದುಕುವಂತ ಮಕ್ಕಳಿಗೆ ಜೊತೆಯಲ್ಲಿ ಇದ್ದು ಅವ್ರನ್ನ ಅಭಿವೃದ್ಧಿ ಪಡಿಸುವಂತ ದೇವರು. ಇನ್ನೊಂದು, ಅದಲ್ಲದ್ರೆ ನಿನಗೂ ನಿನ್ನ ಸಂತತಿಯವರಿಗೆ ನೀ ಪ್ರದೇಶವೆಲ್ಲ ಕೊಡುವೆನು. ಇಲ್ಲಿ ಇದೆಲ್ಲ ಮಾಡ್ಲಿಕ್ಕೋಸ್ಕರ ನಿಜವಾಗ್ಲೂ ಇಸಾಕನ ಏನ್ ಮಾಡಿದಾನೆ? 4ನೇ ವಾಕ್ಯಕ್ಕೆ ಬರೋಣ. 26ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ಇಲ್ಲಿ ನೋಡುವಂತ 4ನೇ ವಾಕ್ಯದಲ್ಲಿ ಹೇಳುವಂತ ವಿಷಯ, ನಮ್ಗೆ ಒಂದು ವಿಷಯ ನಾವಿಲ್ಲಿ ತಿಳ್ಕೊಬಹುದು. ಬೇರೆ ಇದು ಯಾವುದನ್ನು ಇಸಾಕಿನಿಂದ ಶ್ರೇಷ್ಠತೆಯಿಂದ ಬಂದಿಲ್ಲ, ಇಸಾಕಿನಿಂದ ಸಾಮರ್ಥ್ಯದಿಂದ ಬಂದಿಲ್ಲ. ಇಲ್ಲಿ ಬಂದಿರೋದು ಒಂದೇ ಒಂದು ವಿಷಯ ಅಲ್ಲಿ ಹೇಳ್ತಾ ಇರೋದು ಹೇಳಿದ್ರೆ, ಅವರ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ, ಮೊದಲನೇ ವಿಷಯ, ಒಬ್ಬ ವಿಶ್ವಾಸಿಗೆ ಅವನ ಕುಟುಂಬದಲ್ಲಿ ಅವನ ಮನೆ ಹಿರಿಯರು ಇರ್ಬೋದು, ಸಣ್ಣ ಮಕ್ಕಳಿರೋದು, ಯವನಸ್ಥರಿರೋದು, ಯಾರಾದ್ರೂ ಕೂಡ ಅಲ್ಲಿ ಒಂದು ವಿಷಯ ಮೆನ್ಷನ್ ಆಗ್ತಾ ಇರೋದು ಅಂತ ಹೇಳಿದ್ರೆ, ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ. ಒಂದು ಮಾತು ಕೇಳಿ, ಆ ಮಾತುಗಳಲ್ಲಿ ಏನ್ ಹೇಳಿದ ಪ್ರಕಾರ ದಂಧೆ ಮಾಡಿ ಅದೇ ಪ್ರಕಾರ ನಡ್ಕೊಂಡು ಅದೇ ರೀತಿಯಲ್ಲಿ ಕೆಲಸಗಳು ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಡೆದದ್ರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸುವುದು. ತಂದೆಗೆ ಮಗನಿಗೆ ದೇವರು ಹೇಳ್ತಾ ಇದ್ದೀನಿ, ನೋಡ ಮಗ, ನಿಮ್ಮ ಅಪ್ಪನಿಗೆ ನಾನೊಂದು ಮಾತು ಕೊಟ್ಟಿದ್ದೀನಿ. ನಮ್ದು ಈ ಕಾಲದಲ್ಲಿ ನಾವು ಕೆಲವೊಂದ್ ಕಡೆ ನೋಡು, ನಿಮ್ಮ ಅಪ್ಪನಿಗೆ ನನಗೇನು ತುಂಬಾ ಫ್ರೆಂಡ್ಶಿಪ್ ಇತ್ತು, ಇಲ್ಲ ನಮ್ಮ ತುಂಬಾ ಆತ್ಮೀಯರಾಗಿದ್ದೆ, ಅದಕ್ಕೋಸ್ಕರ ನನಗೆ ಸುಮ್ಮನೆ ಬಿಡ್ತಾ ಇದ್ರೆ ಮಗ ತರಲೆ ಮಾಡುವಾಗ. ಇಲ್ಲಿ ಈ ತರ ಯಾವುದು ಅಂತಲ್ಲ, ಇಲ್ಲಿ ಹೇಳೋ ವಿಷಯ, ನಿನ್ನ ತಂದೆಯಾದ ಅಬ್ರಾಮನ್ನು ನನ್ನ ಮಾತು ಹೇಳಿ ನಾನು ಹೇಳಿದ ಪ್ರಕಾರ ನನ್ನ ಇಷ್ಟದಂತೆ ನನಗೆ ಇಷ್ಟವಾಗಿರೋದು ಮನುಷ್ಯನಾಗಿ ನಡೆದಕ್ಕೋಸ್ಕರ ನಾನೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಅವನಿಗೆ ಏನ್ ಪ್ರಮಾಣ ನಾನು ಮಾಡಿದೆ. ಅಬ್ರಾಹ್ಮನ ವಿಷಯದಲ್ಲಿ ನಾವು ನೋಡಿದ್ವಿ, ಎಷ್ಟೋ ತಲೆಮಾರುಗಳ ನನ್ನ ಸಂತತಿ ಪರಮನೆ ಆಶೀರ್ವಾದ ಕೊಡ್ಬೇಕಾಗಿರೋದು ವ್ಯಕ್ತಿ ಅಲ್ವಾ, ಇದನ್ನು ನಾವು ಓದಿದ್ವಿ. ಅದರಿಂದನೇ ಸ್ವತಂತ್ರವರಿಗೆ ಆಗ್ಬೇಕಾಗಿರೋ ವಿಷಯ ಏನಂತ ಅಬ್ರಾಹ್ಮನಿಗೆ ತಿಳಿಸಿರೋದು ದೇವರು. ಇಲ್ಲಿ ಆ ಪ್ರಮಾಣ ನಾವು ಇಲ್ಲಿ ಗಮನಿಸಬೇಕಾಗಿರೋದು, ನಿನ್ನ ತಂದೆಯಾದ ಅಬ್ರಹಾಮನು ಅವನು ಏನ್ ಮಾಡ, ಅವನ್ ದೇವರ ಚಿತ್ತ ಅನುಸಾರವಾಗಿ ನಡೆದಿದ್ದು, ನನ್ನ ಮಾತನ್ನು ಹೇಳಿ ನಾನು ಹೇಳಿದಂತೆ ಮಾಡಿ ಆಜ್ಞಾನೇಮ ವಿಧಿಗಳನ್ನು ಕೈಕೊಂಡು ನಡೆದದ್ರಿಂದ. ಪ್ರಿಯರೇ, ವಿಶ್ವಾಸಿಗಳಾಗಿ ದೇವರಾತ್ಮ ಕೃಪಾವರದ, ಇವತ್ತೆಲ್ಲ ಪವಿತ್ರಾತ್ಮ ಕೃಪಾವರ ತುಂಬಿರೋ ನಮ್ಮ ಹೃದಯದಲ್ಲಿ ನಾವು ಆಡಬೇಕಾಗಿರೋ ಕಾರ್ಯಗಳು. ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೊಬೇಕು, ಇವತ್ತು ನಾವು ನಮ್ಮನ್ನೇ ನಾವು ಸರಿ ಮಾಡ್ಕೊಂಡು ನಡ್ಕೊಂಡ್ರೆ ಆ ದೇವರ ಅನುಗ್ರಹ ನನಗೆ ಅಷ್ಟೇ ಅಲ್ಲ, ನನ್ನಿಂದ ನಮ್ಮಿಂದ ಎಷ್ಟೋ ಜನಗಳಿಗೆ ಆ ಆಶೀರ್ವಾದ, ದೇವರ ಆಶೀರ್ವಾದವನ್ನು ನೋಡಿ, ತಲೆಮಾರುಗಳನ್ನ ಅನುಗ್ರಹಿಸುವಂತ ದೇವರು, ಆಶೀರ್ವಾದ ಕೊಡುವಂತ ದೇವರು. ಆ ದೇವರು ನೋಡಿ, ಇಲ್ಲಿ ಅವನಿಗೆ ಮಾಡಿದ ಪ್ರಮಾಣ, ದೇವರು ಸುಮ್ಮನೆ ಒಂದು ಮಾತು ಅಬ್ರಾಹ್ಮನಿಗೆ ಹೇಳಿಲ್ಲ, ಅದೇ ದೇವರೇ ಬಂದ್ಬಿಟ್ಟು ಮಗನಿಗೆ ಹೇಳುವಂತ ಅವಸ್ಥೆ ನೀವೊಂದ್ಸರಿ ಯೋಚನೆ ಮಾಡಿ. ಇವತ್ತು ನಾನು ಎಷ್ಟೋ ಸರಿ ಹೇಳಿದ್ದೀನಿ, ದೇವರು ಇದೇ ತರ ನಮಗೆ ಒಂದು ದರ್ಶನ ಕೊಡೋದ ಅಂದ್ರೆ ನಮಗೆ ಏನ್ ಹೇಳಬಹುದು. ಈ ಅಬ್ರಾಹ್ಮನಿಗೆ, ಇಲ್ಲಾಂದ್ರೆ ನಮ್ಮ ತಂದೆ ತಾಯಿಗಳಿಗೆ, ನಾನು ಬೇರೆ ಯಾರನ್ನೂ ಆ ಒಂದು ಇದ್ರಲ್ಲಿ ಇದ್ ಮಾಡ್ತಲ್ಲ ಅಂದಲ್ಲ, ತಂದೆ ತಾಯಿಗಳಾಗ್ಲಿ, ತಾತಗಳಾಗ್ಲಿ, ಯಾರಾಗ್ಲಿ,
ಶ್ರೇಷ್ಠವಾಗಿ ಪ್ರಾಪಂಚಿಕವಾಗಿ ಬದುಕದಲ್ಲೇ ದೇವರ ಆಜ್ಞಾವಿಧಿಗಳ ಪ್ರಕಾರ, ನೇಮ ವಿಧಿಗಳ ಪ್ರಕಾರ ನಡ್ಕೊಂಡಿವರಾಗಿದ್ರೆ ಇವತ್ತು ನಮಗೆ ದರ್ಶನದಲ್ಲಿ ದೇವರ ಹಂಗೆ ಹೇಳ್ತಾರೆ. ಒಂದು ವೇಳೆ ನಾವು ಬದುಕ್ತಾರೆ ಈ ಕಾಲಮಾನದಲ್ಲಿ, ಈ ಮಾತುಗಳೆಲ್ಲ ಹೇಳ್ತೀನಿ ಅದೆಲ್ಲ ಮಾತುಗಳು ಯಾರೋ ಒಬ್ರು ಒಂದ್ಸರಿ ಹೇಳಿದ್ದೆ, ಹತ್ರ ಪ್ರಸಂಗ ಮಾಡ್ಲಿಕ್ಕೆಲ್ಲ ತುಂಬಾ ಈಸಿ ಇರುತ್ತೆ, ಬಟ್ ಅದೇ ರೀತಿ ನಡ್ಕೊಳ್ಳೋದಿದೆಯಲ್ಲ ತುಂಬಾ ಕಷ್ಟ ಇದೆ. ನಾವು ಇದೇ ಅರ್ಥ ಮಾಡ್ಕೊಂಡು ನಾವು ಇವತ್ತು ಅದೇ ನೇಮ ವಿಧಿಗಳ ಅನುಸಾರವಾಗಿ ನಾವು ನಡೆದ್ರೆ ಅದನ್ನು ನಿಜವಾಗಲು ಇದೊಂದು ಅನುಭವಿಸೋದು ಯಾಗತ್ತ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಇನ್ನು ಮುಂದೆ ಎಷ್ಟು ಜನರೇಷನ್ ಬರ್ತವೆ ಯೇಸು ಕ್ರಿಸ್ತನ ಬರತಂಗ ಅವರೇ ಅನುಭವಿಸ್ತಾರೆ. ಇಲ್ಲಿ ಇನ್ನೊಂದು ವಾಕ್ಯ ನೋಡೋಣ. ಅದೇ 26ನೇ ಅಧ್ಯಾಯ 5ನೇ ವಾಕ್ಯ. ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಥ್ಯಾಂಕ್ ಯು. ಇಲ್ಲಿ ಒಂದು ವಿಷಯ ಮುಖ್ಯ, ಇಲ್ಲಿ ನಾನು ಹೇಳೋದ್ರ ಬಾಕಿರೋದೆಲ್ಲ ವಿಷಯದಲ್ಲಿ ಭೂಮಿಯ ಎಲ್ಲಾ ಜನಾಂಗಗಳಿಗೇನು ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ಪ್ರಿಯರೇ, ನಮ್ಮಲ್ಲಿ ದೇವರ ಆತ್ಮನಿದೆ, ಪವಿತ್ರಾತ್ಮ ಕೃಪಾವರ ನಮ್ಮಲ್ಲಿ ಇದೆ, ದೀಕ್ಷಾಸ್ನಾನ ತಗೊಂಡಿದ್ದೀನಿ, ರಕ್ಷಣೆ ಹೊಂದಿ ದೇವರ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಆಸೆದಲ್ಲಿ ಆ ಒಂದು ಪ್ರಯತ್ನದಲ್ಲಿ ನಾವು ಈ ಭೂಮಿಯಲ್ಲಿ ಬದುಕುವಾಗಲೂ ಆಗಲೇ ಹೇಳಿದಾಗೆ ಮುಳ್ಳುಗಳಲ್ಲಿ ಸಿಕ್ಕಾಕೊಳ್ತೀವಿ, ಚೇಳುಗಳ ಮಧ್ಯದಲ್ಲಿ ಸಿಕ್ಕಾಕೊಳ್ತೀವಿ. ಆದ್ರೆ ದೇವರ ಅಬ್ರಹಾಮಂತರ ದೇವರ ಆ ದಾರಿಯಲ್ಲಿ ಆಜ್ಞಾ ವಿಧಿಗಳ ಪ್ರಕಾರ ನಡೆಯುವಾಗ ನೋಡಿ ಎಷ್ಟು ಆಶೀರ್ವಾದ ಭೂಮಿಯಲ್ಲಿ. ಇಲ್ಲಿ ನೋಡಿದ್ರೆ ಭೂಮಿಯ ಎಲ್ಲಾ ಜನಾಂಗಗಳಿಗೇನು ಎಂತ ಒಂದು ಶ್ರೇಷ್ಠ, ಭೂಮಿಯಲ್ಲಿ ಎಲ್ಲ ಒಬ್ಬರನ್ನು ಬಿಡಲ್ಲ, ಭೂಮಿಯಲ್ಲಿ ಎಲ್ಲ ಜನಾಂಗಗಳಿಗೇನು ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವಂತ. ಯಾರಿಗೆ? ಅಬ್ರಾಹ್ಮನಿಗೆ ಕೊಟ್ಟಿರೋ ಮಾತು ಪ್ರಕಾರ ಇಲ್ಲಿ ಬಂದ್ಬಿಟ್ಟು ಇಸಾಕನಿಗೆ ಹೇಳ್ದೆ, ಈಗ ಇಸಾಕನಿಗೆ ಹೇಳ್ತಾ ಇದ್ದಾನೆ ನಿನ್ನ ಸಂತತಿಯ ಮೂಲಕ ಇಡೀ ಭೂಮಿಯಲ್ಲಿ ಎಲ್ಲಾ ಜನಾಂಗಗಳಿವೆ. ಪ್ರಿಯರೇ, ನಿಜವಾಗಲು ಆ ದೇವರ ಮಾತನ್ನೇ, ಆ ಮಾತು ಕೊಟ್ಟ ಅದೇ ರೀತಿಯಲ್ಲಿನೇ ನಡೆಸೋದಕ್ಕೋಸ್ಕರ ಇವತ್ತು ಅನ್ಯ ಜನಾಂಗ, ಪಾಪಿಗಳು, ನಿಕೃಷ್ಟರು, ಎಲ್ಲ ಪಾಪಗಳಲ್ಲಿ ಮುಳುಗಿ ಬದುಕುವಂತ ಜನಾಂಗವಾಗಿರೋ ನಾನು ನೀವೆಲ್ಲ ಇವತ್ತು ಈ ದೇವರ ವಾಕ್ಯದ ಮುಂದೆ ಎಸ್ಪೆಷಲಿ ಪವಿತ್ರಾತ್ಮ ಕುರಿತಾಗಿ ಯೋಚನೆ ಮಾಡ್ಲಿಕ್ಕೆ ಕೃಪಾ ಕೊಟ್ಟಿರದೆ. ಪ್ರಾರ್ಥನೆ ಮಾಡ್ಲಿಕ್ಕೂ ಶಕ್ತಿ ಬೇಕು ಅಂತ ಹೇಳಿದ್ರೆ ಪವಿತ್ರಾತ್ಮ ಕೃಪಾವರ ಬೇಕು. ಎಷ್ಟು ಶ್ರೇಷ್ಠವಾಗಿರೋ ಸ್ಥಾನದಲ್ಲಿ ನಮ್ಮನ್ನೆಲ್ಲರೂ ನಿಲ್ಲಿಸಿದವೆ. ಇಲ್ಲಿ ಒಂದು ವಿಷಯ ನಾವು ಇನ್ನೊಂದು ಅನ್ಬೇಕಾಗಿರೋದು, ಇಡೀ ಭೂಮಿಯಲ್ಲಿ ಇರೋದು, ಇಲ್ಲಿ ನಾವು ನಮ್ಮ ಮನಸ್ಸಲ್ಲಿ ಅನ್ಕೊಬೇಕಾಗಿರೋ ಪವಿತ್ರಾತ್ಮ ಕೃಪಾ ರಕ್ಷಣೆ ಹೊಂದಿ ದಿಶಾಸಹಾಯ ತಗೊಂಡ್ರೆ ನಮ್ದೆಲ್ಲಾರ್ದು ಒಂದು ಜವಾಬ್ದಾರಿ ಏನಂತ ಹೇಳಿದ್ರಿ, ಇಡೀ ಭೂಮಿಯಲ್ಲಿ ಎಲ್ಲಾ ಜನ ನಮ್ಮ ಸಂತತಿಗಳ ಮೂಲಕ ಆಶೀರ್ವಾದ ಉಂಟಾಗುವಂತ ರೀತಿಯಲ್ಲಿ ಇವತ್ತು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಕಾರ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಕಾರ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ, ಪ್ರಿಯರೇ, ನಾವು ಎಷ್ಟು ವಾಕ್ಯ ಹೇಳಿದನು, ಇಡೀ ಬೈಬಲ್ ಆದಿಕಾಂಡ ಅಂತ ಹಿಡಿದು ಪ್ರಕಟಣೆ ತನಕ 100,000 ಸೇರಿ ಓದಿದ್ವಿ. ಅಲ್ಲಿ ಒಂದು ಮಾತು ವಿಷಯದಲ್ಲಿ, ಅಬ್ರಾಹ್ಮ ವಿಷಯದಲ್ಲಿ ಒಂದು ವಿಷಯ ಏನಂತ ಹೇಳಿ, ಅವನಿಗೆ ಮಾಡಿದ ಅದನ್ನ ವಿಧಿಗಳು ಕೈಕೊಂಡು ನಡೆದದರಿಂದ, ಮಾತುಗಳಿಂದ ಮಾತ್ರ ಅಲ್ಲ, ಅದೇ ರೀತಿಯಲ್ಲಿ ನಡೆದದರಿಂದ ಅಂತ. ಅದೇ ರೀತಿಯಲ್ಲಿ 26ನೇ ಅಧ್ಯಾಯ 24ನೇ ವಾಕ್ಯ. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ, ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ. ಥ್ಯಾಂಕ್ ಯು. ಇಲ್ಲಿ ನೋಡುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಇದ್ರ ಮಧ್ಯದಲ್ಲಿ ಕೆಲವೊಂದು ಸುಮಾರು ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ, ಇಸಾಕನು ಒಳ್ಳೆ ವ್ಯವಸಾಯ ಮಾಡ್ತಾನೆ, ಹೆಚ್ಚಾಗಿ ಇಳುವರಿ ಬರುತ್ತೆ, ತುಂಬಾ ದಿವಸದಲ್ಲಿ ಜಾಸ್ತಿ ಟೈಮ್ ತಗೊಳ್ಳೋದಲ್ಲೇ ಅವರು ಒಳ್ಳೆ ಒಂದು ದೊಡ್ಡದೊಂದು ವ್ಯಕ್ತಿಯಾಗಿ ಫಿಸಿಕಲಿ ಎಲ್ಲ ಅವರೊಂದು ಆಸ್ತಿ ವಿಷಯದಲ್ಲಿ ಅವರು ಒಳ್ಳೆ
ಇದಾಗಿ ಜನಾಂಗಿ ಬೆಳೆದಾದ್ಮೇಲೆ ಫಿಲಿಸ್ತೀನಿಗೇನು ಅಭಿಮಲೇಖನಿಗೆ ಎಲ್ಲರಿಗೇನು ಏನಾಗುತ್ತೆ ಅಂದ್ರೆ ಒಂದು ಗಲಿಬಿಲಿ ಆಯ್ತು. ಈಗ ನಮಕ್ಕಿಂತ ದೊಡ್ಡವರಾಗಿ ಬಿಟ್ಟಿದ್ದಾರೆ, ಈ ರೀತಿಯಲ್ಲಿ ಹೋಗಿದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಜಗಳ ಸ್ಟಾರ್ಟ್ ಆಯ್ತು. ನೀವು ನಮ್ ಜೊತೆ ಅಂತ ಹೋಗಿ, ನೀವು ಇಲ್ಲಿ ಇರೋದು ಬೇಡ ಅಂತ ಹೇಳಿ ಫಿಲಿಸ್ತೀನಲ್ಲಿ ಕೆಲವರು ಏನ್ ಮಾಡಿದೆ ಅಂದ್ರೆ ಅಬ್ರಾಹ್ಮನ್ ಕಾಲದಲ್ಲಿ ತೋಡಿದಂತ ಕೆಲವೊಂದು ಬಾವಿಗಳನ್ನೆಲ್ಲ ಮುಚ್ಚಿಬಿಟ್ಟು ನೀರು ಕುಡಿಲಿಕ್ಕೆ ಇಲ್ಲದಲ್ಲ. ಕೊನೆಗೆ ಅಲ್ಲಿಂದ ಇನ್ನೂ ಸ್ವಲ್ಪ ಕೆಳಗಡೆ ಬಂದು ಇವ್ರೇನ್ ಮಾಡಿದ್ರೆ ಅಲ್ಲಿನೇ ಒಂದು ಇದು ಮಾಡ್ಕೊಂಡು ಅಲ್ಲಿನೂ ಒಂದು ಬಾವಿ ತೋಡುವಾಗ ಅಲ್ಲಿನೂ ಅದನ್ನು ಜಗಳ ಆಯ್ತು. ಅದ್ರಲ್ಲಿ ನೀರು ಬಂದ ಅದು ಅವ್ರದ್ದು ಅಂತ ಹೇಳಿದ್ರು. ಈ ತರ ಸುಮಾರು ಹಿಂಸೆಗಳೆಲ್ಲ ಆದ್ಮೇಲೆ ಒಂದ್ ಕಡೆ ಒಂದು ಜಾಗದಲ್ಲಿ ಸೆಟಲ್ ಆಗಿರೋದು ಒಂದು ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಸ್ವಲ್ಪ ಸಮಾಧಾನ ಸಂತೋಷದಲ್ಲಿ ಆ ಒಂದು ಇದರಲ್ಲಿರೋ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಒಂದು ಕಡೆ ಬಾವಿ ತೋಡುವಾಗ ಆ ಬಾವಿ ಮೇಲೆ ಜಗಳ ಆಗಿದೆ. ಜಗಳ ಆಗದಲ್ಲಿರುವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಇವಾಗಲಾದ್ರೂ ಜಗಳ ಮಾಡ್ಲಿಕ್ಕೆ ಬರ್ಲಿಲ್ಲಲ್ಲ ಅಂತ ಲೆಕ್ಕದಲ್ಲಿ ಸಮಾಧಾನ. ಆ ರಾತ್ರಿ ಇಲ್ಲಿ ಹೇಳ್ತಾರು, ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ಇಲ್ಲಿನ ಪ್ರಿಯರೇ ಅವಾಗ ದೇವ್ರೇನ್ ಮಾಡಿದ್ರೆ ದರ್ಶನ ಕೊಟ್ಟು ಅಂತ ಹೇಳಿದ್ರು. ಇಲ್ಲಿ ದೇವರು ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಾಹಮನ ದೇವರು, ನೀನ್ ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ, ನನ್ನ ಸೇವಕನಾದ ಅಬ್ರಾಹಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ. ಮೊದಲನೇ ವಿಷಯ, ದೇವರನ್ನ ಕಾಣಿಸ್ಕೊಳ್ಳಿಕ್ಕೆ ಮತ್ತೊಂದು ಅವಕಾಶ ಇಸಾಕನಿಗೆ ಸಿಕ್ತು. ಎರಡನೇದು, ದೇವರೇ ಹೇಳ್ತಾ ಇದ್ರೆ ನಿನ್ನ ತಂದೆಯಾದ ಅಬ್ರಾಹಮನ ದೇವರು ನಾನು, ಹೆದರ್ಕೊಂಬೇಡ. ನಾಲ್ಕು ನೋಡಿ, ನಾನೇನ್ ಮಾಡ್ತೀನಿ ಅಂದ್ರೆ ನಿನ್ನ ಬಳಿಯಲ್ಲಿ, ನಿನ್ನ ಜೊತೆ. ಪ್ರಿಯರೇ, ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ಆ ದೇವರಾತ್ಮ ಪವಿತ್ರಾತ್ಮನ ಆ ಕೃಪಾವರದಲ್ಲಿ ಆ ಪ್ರಭಾವ ಇವತ್ತು ನಮ್ಮಲ್ಲಿ ಇದೆಯಾ? ದೇವರ ಅವತ್ತು ಹೇಳಿದ್ರೆ ಇಸಾಕನಿಗೆ, ನಾನು ನಿನ್ನ ಬಳಿಯಲ್ಲಿ ಇರ್ತೀನಂತ. ಯೇಸು ಕ್ರಿಸ್ತನು ಇಲ್ಲಿ ಹೋಗಾದ್ಮೇಲೆ ಪವಿತ್ರಾತ್ಮನ ಕಳಿಸ್ಕೊಟ್ಟು ಸದಾಕಾಲವನ್ನು ಲೋಕದ ಕೊನೆ ಕಡೆಗೆ ತಂದವನು ಆ ಆತ್ಮನ ನಿಮ್ ಜೊತೆ ಇರ್ತೀನಂತ. ಆದ್ರೆ ಆ ಆತ್ಮನ ಪ್ರಭಾವ ಪ್ರಿಯರೇ, ಇವತ್ತು ನಾವು ನಮ್ಮ ಆತ್ಮನಲ್ಲಿ ಪರಿಶೋಧನೆ ಮಾಡ್ಬೇಕು. ಆ ಆತ್ಮನ ಪ್ರಭಾವ ನಮ್ಮಲ್ಲಿ ಎಷ್ಟು ಮಟ್ಟಿಗಿದೆ? ದೇವರ ವಾಕ್ಯ ಹೇಳೋದಲ್ಲಿ, ದೇವರ ವಾಕ್ಯ ಓದದಲ್ಲಿ, ಸಭಾ ವಿಷಯದಲ್ಲಿ, ಆತ್ಮೀಯ ವಿಚಾರಗಳಲ್ಲಿ, ದೇವರ ವಾಕ್ಯ ಕಲಿಯ ವಿಷಯದಲ್ಲಿ, ದೇವರ ವಾಕ್ಯ ಹೇಳುವಂತ ವಿಷಯದಲ್ಲಿ ಎಷ್ಟು ಪ್ರಭಾವ ನಮ್ಮಲ್ಲಿ ಪ್ರಕಟ ಆಗುತ್ತೆ. ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಯಾರಾದ್ರೂ ಗೆಸ್ಟ್ ಬಂದು ನಾವೇನ್ ಮಾಡ್ತೀವಿ? ಸಾಧಾರಣ ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ ಒಂದ್ 2 ನಿಮಿಷ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಲ್ಲ, ಅವ್ರು ಹೋಗಾದ ಪ್ರಿಯರೇ ನಮ್ಮನ್ನೇ. ಯಾಕಂದ್ರೆ ನಾವು ಏನೇನ್ ಮಾಡ್ತೀನಿ ಅಂತ ಹೆಚ್ಚಾಗಿ ನಮಗೆ ಗೊತ್ತಿರೋದು. ನಮ್ಮನ್ನ ನಾವು ಪರೀಕ್ಷಿಸಬೇಕಾಗಿ. ನೋಡಿ, ಇಲ್ಲಿ ನಿನ್ನ ತಂದೆಯ ನಿಮಿತ್ತ ಇಲ್ಲಿನೂ ಹೇಳ್ತಾ ಇರೋ ವಿಷಯ ಇದೆ. ನಿನ್ನ ಶ್ರೇಷ್ಠತೆಯಿಂದ, ನಿನ್ನ ಏನಂತ ಹೇಳಿದ್ರು, ಹೆಚ್ಚಿನ ಇಲ್ಲಾಂದ್ರೆ ನಿನ್ನ ಆಸ್ತಿಯಿಂದ, ಇಲ್ಲಾಂದ್ರೆ ನಿನಗೆ ಸಿಕ್ಕಿರೋದು ಎಜುಕೇಶನ್, ವಿದ್ಯಾಭ್ಯಾಸ, ಇದರಿಂದ ಏನು ಅಲ್ಲ. ರಜೀವತ್ ಇಲ್ಲಿ ಕೂತಿರೋದು ಇದು ಯಾವುದೂ ಅಲ್ಲ. 2023 ವರ್ಷ ಹಿಂದೆ ನನಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಇಡೀ ನನ್ನ ಪ್ರಾಣವನ್ನು ಬಿಟ್ಟು ರಕ್ತವನ್ನು ಚೆಲ್ಲಿದಂತ ಕರ್ತನಾದ ಯೇಸು ಕ್ರಿಸ್ತನಿಂದ ನಾನು ನೀವೆಲ್ಲ ಗೊತ್ತಿದ್ದು ಇಲ್ಲಿರೋದು. ನಮ್ದು ಯೋಗ್ಯತೆ ಇಲ್ಲ, ಅದೇ ಇಲ್ಲಿ ಹೇಳ್ತಾ ಇರೋದು. ನೋಡಿ, ಬೇರೆ ಅಲ್ಲಿ ಇಸಾಕಿನಂದ ಹೇಳಲಿಲ್ಲ, ಬಟ್ ಇಲ್ಲಿ ಹೇಳ್ತಾ ಇರೋದು ನಿನ್ನ ತಂದೆಯ ನಿಮಿತ್ತ ನಿನ್ನನ್ನು, ನಿನ್ನ ಸಂತತಿಯನ್ನು. ನೋಡಿ, ಇವತ್ತು ಆ ಯೇಸು ಕ್ರಿಸ್ತನ ಮೂಲಕ ನಾವು ಈ ದೇವರ ವಾಕ್ಯದ ಮುಂದೆ ಕೂರುವಾಗ ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ಟು ಆ ಪವಿತ್ರಾತ್ಮನ ನಾವು ಸ್ವೀಕಾರ ಮಾಡಿ ಆ ಪವಿತ್ರಾತ್ಮನ ಪ್ರಭಾವ ನಮ್ಮಲ್ಲಿ ಇರುವಾಗ, ನಮ್ಮಲ್ಲಿ ಏನೇನ್ ಇರ್ಬೇಕು, ಏನೇನ್ ಆಕ್ಟಿವಿಟೀಸ್ ಇರಬೇಕು, ಏನೇನ್ ಮಾಡಿದ್ರೆ ದೇವರು ಡೈರೆಕ್ಟ್ ಆಗಿ ಅವತ್ತು ಹಳೆ ಒಡಂಬಡಿಕೆಯಲ್ಲಿ ಏನೇನ್ ಮಾಡಿದೆ ಅಂತ ನಾವು ತಿಳ್ಕೊಂಡು ಇವತ್ತು ಅದೇ ದೇವರ ಪ್ರಭಾವವನ್ನು ನಮ್ಮೊಳಗಿದೆ. ತಂದೆ ಆದ ದೇವರಿಂದ ಹೊರಟು ಪುತ್ರನಾದ ದೇವರಿಂದ ಸಿಕ್ಕಿರೋದ್ರಿಂದ ದೇವರ ಆತ್ಮನ ಪ್ರಭಾವ, ಪವಿತ್ರಾತ್ಮನ ಕೃಪಾವರ ನಮ್ಮಲ್ಲಿದೆ. ಆದ್ರೆ ಎಷ್ಟು ಸಮಯ ಕಳಿಸಿರಿ, ನಾನು ಹೇಳಿದ್ರ ಎಷ್ಟು ಸಮಯ ಆ ಪವಿತ್ರಾತ್ಮನ ಜೊತೆ ನಾವು ಮಾತಾಡ್ತೀವಿ? ನಾವು ಮಾತಾಡ್ಲಿಕ್ಕೆ ಸಮಯ ಕೊಡ್ತೀವಿ, ಪ್ರಾರ್ಥನೆ ಮಾಡ್ಲಿಕ್ಕೆ, ಆ ದೇವರ ಆತ್ಮನೆ, ಆ ಪವಿತ್ರಾತ್ಮನೆ ಹೇಳಲಿಕ್ಕೆ ನಮ್ಮ ಹತ್ರ ಏನ್ ಹೇಳಲಿಕ್ಕಿದೆ ಅದು ಕೇಳಿಸ್ಕೊಳ್ಲಿಕ್ಕೆ. ಇಲ್ಲಿ ಇನ್ನೊಂದು ವಾಕ್ಯ ನೋಡೋಣ, ಅದೇ 26ನೇ ಅಧ್ಯಾಯ 25ನೇ ವಾಕ್ಯ. ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಇಲ್ಲಿ
ಆಗುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಇಷ್ಟೆಲ್ಲ ದೇವರು ಕಾಣಿಸ್ಕೊಂಡು ಇಷ್ಟೆಲ್ಲ ವಿಷಯಗಳು ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ, ಆ ಖುಷಿಯಲ್ಲಿ ಅಲ್ಲಿ ದೇವರಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿ ದೇವರ ಹೆಸರಿನಲ್ಲಿ ದೇವರಿಗೆ ಆರಾಧಿಸುವ, ದೇವರಿಗೆ ಸ್ತುತಿ ಸ್ತೋತ್ರಗಳು ಯಜ್ಞ ಹೋಮಗಳು ಮಾಡುವಂತ ರೀತಿಯಲ್ಲಿ ಮಾಡುವಾಗ ಅದ್ಭುತ ಕಾರ್ಯಗಳಾಯ್ತಲ್ಲಿ. ಇದೇ ಹೇಳ್ತಾ ಇರೋದು, ದೇವರು ನಮಗೆ ಮಾಡುವಂತ ಪ್ರತಿಯೊಂದು ಕಾರ್ಯಗಳಿಗೇನು ದೇವರಿಗೆ ಈ ಕೃತಜ್ಞತೆ ಇರುವಂತ ವ್ಯಕ್ತಿಗಳಾಗಿರ್ಬೇಕು, ಥ್ಯಾಂಕ್ಸ್ ಗಿವಿಂಗ್ ಮೆಂಟಾಲಿಟಿ. ಇಲ್ಲಿ ಸಾಕನ ಅದು ಮಾಡುವಾಗ ಆಗಿರೋದು ಘಟನೆ ಅಂತ ಹೇಳಿದ್ರೆ ಅಲ್ಲಿ ಒಂದು ದೊಡ್ಡ ಘಟನೆ ಆಗುತ್ತೆ. ಇದು ಮುಗಿಸಿದ ಕೂಡ್ಲೇನೆ ಯಾರು ಹೇಳಿದೆ, 26ನೇ ವಾಕ್ಯ. ಅಲ್ಲಿಯೂ ಅವನ ಸೇವಕರು ಬಾವಿಯನ್ನು ಅಗಿದರು. ಆ ಸಮಯದಲ್ಲಿ ಅಬೀಮೆಲೆಕನು ತನ್ನ ಮಂತ್ರಿಯಾದ ಅಹುಜ್ಜತನನ್ನು, ಸೇನಾಪತಿಯಾದ ಫಿಕೋಲನನ್ನು ಸಂಗಡ ಕರೆದುಕೊಂಡು ಗೆರಾರಿನಿಂದ ಇಸಾಕನ ಬಳಿಗೆ ಬರಲು, ಇಸಾಕನು, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳುಹಿಸಿ ಬಿಟ್ಟಿರಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು. ನೋಡಿ ಸಾಕು, ಇಲ್ಲಿ ನೋಡುವಂತ ಒಂದು ಸಂಗತಿ ನಾನು ಆಗಲೇ ಹೇಳಿದ್ದೀನಿ, ಇವರ ಆಕ್ಚುಲಿ ಹೆದರಿಕೆಯಲ್ಲಿ ಬಂದಿರೋದು. ಈಗ ಹೆದರಿಕೆಯಲ್ಲಿ ಬಂದಿರೋದು ಅಂತ ಹೇಳಿದ್ರೆ, ನಮಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ವಿಷಯ ನಾವು ನೋಡ್ಬೇಕಾಗಿರೋದು, ಗಮನಿಸಬೇಕಾಗಿರೋದು, ನಂಬಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ದೇವರ ಆತ್ಮನು, ದೇವರ ಕೃಪಾವರ, ದೇವರು ಯಾರ ಜೊತೆ ಇದ್ದಾರೋ ಅವರು ಏನಾಗ್ಬೇಕು ನೋಡಿ. ಇಲ್ಲಿ 28ನೇ ವಾಕ್ಯದಲ್ಲಿ ಹೇಳುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ಅವ್ರು ಹೆಂಗ್ ಗೊತ್ತಾಯ್ತು. ಪ್ರಿಯರೇ, ನನ್ನಲ್ಲಿ ನಿಮ್ಮಲ್ಲಿ ಈಗ ನಾವು ಇಷ್ಟು ಜನ ಸೇರಿ ಬಂದು, ನಮ್ಮಲ್ಲಿ ದೇವರ ಕೃಪಾವರ ಇದೆ, ನಮ್ಮಲ್ಲಿ ದೇವರ ಶಕ್ತಿ ಇದೆ ಅಂತ ಥರ್ಡ್ ಪರ್ಸನ್ ಇಲ್ಲ ಬೇರೆ ಒಬ್ರಿಗೆ ಗೊತ್ತಾಗಿ ಅವ್ರಿಗೆ ಹೆದರಿಕೆ ಆಗ್ತದೆ. ಅಯ್ಯೋ, ಈ ಮನುಷ್ಯನಿಗೆ ನಾವು ದ್ರೋಹ ಮಾಡಿದನಲ್ಲ, ಈ ಮನುಷ್ಯನಿಗೆ ನಾವು ಈ ತರ ದೂರ ಮಾಡಿದನಲ್ಲ, ಆ ದೂರ ಮಾಡಿರೋದಂತ ವ್ಯಕ್ತಿಗಳಿಗೆ ಹೆದರಿಕೆಯಾಗಿ ಇವನೇನಾದ್ರೂ ಮತ್ತೆ ಬಂದ್ಬಿಟ್ಟು ನಮಗೇನಾದ್ರೂ ಕೆಟ್ಟದನ್ನು ಮಾಡಿದ್ರೆ ಅಂತ ಹೆದರಿಕೆದಲ್ಲಿ 3 ಜನ ಬಂದಿದ್ದಾರೆ. 3 ಜನ ಬಂದಾದ್ಮೇಲೆ ಹೇಳೋದೊಂದು ವಿಷಯ ಅಂತ ಹೇಳಿದ್ರೆ, ನೋಡಿ, ನಿನ್ನಲ್ಲಿ ಯೆಹೋವನು ನಿನ್ನ ಸಂಗಡ ಇದ್ದಾನೆಂದು ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಪ್ರಿಯರೇ, ಇವತ್ತು ನನ್ನನ್ನ ನಿಮ್ಮನ್ನ ಎಲ್ಲ ಬೇರೆಯವರು ನೋಡುವಾಗ ನಿಜವಾಗಲು ಆ ದೇವರ ಕೃಪಾ, ಅವರ ದೇವರ ಆತ್ಮನು ನಮ್ಮಲ್ಲಿದೆ ಅಂತ, ನಮ್ಮ ಮಾತಿನಿಂದ, ನಮ್ಮ ಕಾರ್ಯಗಳಿಂದ, ನಾವು ಮಾಡುವಂತ ಕೆಲಸಗಳಿಂದ ಬೇರೆಯವರಿಗೆ ಗೊತ್ತಾಗುತ್ತಾ ಇವರಲ್ಲಿ ದೇವರ ಶಕ್ತಿ ಇದೆ, ಇವರಲ್ಲಿ ನಮ್ಮಲ್ಲಿ ಇಲ್ಲದಲ್ಲಿರೋದು ಏನೋ ಒಂದು ಇವರ ಜೊತೆ ಇದೆ. ಅದು ಬೇರೆ ಏನು ಅಲ್ಲ, ಇವರು ದೇವರ ಆರಾಧನೆ ಮಾಡೋದು ದೇವರ ಶಕ್ತಿನೇ. ಇಲ್ಲಿ ಇನ್ನೊಂದು ವಾಕ್ಯವನ್ನ 29ನೇ ವಾಕ್ಯ. ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಕಳುಹಿಸಿದೆವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲವೆಂಬುದಾಗಿ ಪ್ರಮಾಣ ಮಾಡಬೇಕು. ನೀನು ಈಗ ಯೆಹೋವನ ದಯೆಯನ್ನು ಹೊಂದಿದವನಾಗಿದ್ದೀಯಷ್ಟೇ ಎಂದು ಹೇಳಿದರು. ಥ್ಯಾಂಕ್ ಯು. ಇಲ್ಲಿ ಈ ಸಾಧಾರಣ ಇದೆಯಲ್ಲಿ ಯಾರೋ ವ್ಯಕ್ತಿಗಳು ಇಬ್ರು ಜಗಳ ಮಾಡ್ತಾರೆ. ಈ ಕಾಲಮಾನದಲ್ಲಿ ಎಲ್ಲ ಒಂದ್ ಕಡೆ ಜಗಳ ಆಗ್ತದೆ ಅನ್ಕೊಳ್ಳಿ. ಜಗಳ ಮಾಡಾದ ಈಗ ಫ್ಯಾಮಿಲಿಯಲ್ಲಿ ಆಗ್ಲಿ ಎಲ್ಲಾದ್ರೂ ಜಗಳ ಆಡಾದ್ಮೇಲೆ ಬಾಯಿ ಬಂದಾಗ ಏನೇನೋ ಹೇಳ್ತಾರೆ. ಏನೇ ಎಷ್ಟು ಹಿಂಸೆ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಹಿಂಸೆ ಮಾಡಿದ್ರೆ 2 ಕಡೆನು ಈ ತರ ಮಾಡಿ ಎಲ್ಲಾದ್ರೂ ದೂರ ಆಗ್ತದೆ. ಬಟ್ ಯಾವುದೋ ಒಂದು ಕಾಲದಲ್ಲಿ ಇದರಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಅವ್ರು ಒಳ್ಳೆ ಒಂದು ಪೊಸಿಷನ್ಗೆ ಬಂದಿದ್ದಾನೆ, ಒಳ್ಳೆ ಒಂದು ಇದರಲ್ಲಿ ಒಂದು ಸ್ಟ್ಯಾಟಸ್ಗೆ ಬಂದಿದೆ ಅಂತ ಲೆಕ್ಕ ಬರುವಾಗ ನೋಡಿ, ಅವ್ರು ಮುಂಚೆ ಇರೋ ತರ ಅಲ್ಲ. ನಾವು ಮುಂಚೆ ಇರೋದೇ ಸಿಟ್ಟು ಇದೆಲ್ಲ ಹಿಡ್ಕೊಂಡಿದ್ರೆ ಅದೇ ಸಿಟ್ಟು ಅವರು ತೀರಿಸ್ತಾರೆ. ಅದಕ್ಕೆ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಒಳ್ಳೇದು, ಒಳ್ಳೆ ಒಂದು ಸಂಬಂಧ ಹಿಡ್ಕೊಳ್ಳೋದೆ ಒಳ್ಳೇದು ಅಂತ ಹೇಳಿ ಇಲ್ಲಿ ವಿಮಲೇಖನು ಇಬ್ರನ್ನು ಕರ್ಕೊಂಡು ಬಂದಿರೋದು ಉದ್ದೇಶ ಏನಿಗೆ ಅಂತ ಹೇಳಿದ್ರೆ, ನಾವು ನಿನಗೆ ಯಾವ ಕೇಡನ್ನು ಮಾಡದೆ, ಸುಳ್ಳು ಹೇಳ್ತಾ ಇರೋದಿಲ್ಲಿ. ತುಂಬಾ ಅನ್ಯಾಯ ಮಾಡಲಿ, ಸಾಯಿಸಲಿಲ್ಲ, ಯುದ್ಧ ಮಾಡಲ್ಲ, ಅದು ಬಿಟ್ಟಿಲ್ಲ ಅಂದ್ರೂ ಕೂಡ ಅಲ್ಲಿ ಎಲ್ಲಾದ್ರೂ ಪ್ರಬಲ ಶಕ್ತಿ ಇರುವ ಸಂದರ್ಭದಲ್ಲಿ ಏನಂತ ಹೇಳಿದೆ, ಅಬ್ರಾಹ್ಮನು ಅವ್ರ ಸೇವಕರು ತಗೊಂಡಿದ್ದಂತ ಬಾವಿಗಳು, ನೀರಿನ ಬಾವಿಗಳು ಎಲ್ಲ ಮುಚ್ಚಿರೋದು ಫಿಲಿಸ್ತೀರೆ.
ಈಗ ಬಂದು ಹೇಳ್ತಾರೆ ನಾನು ಏನು ಮಾಡಿಲ್ಲ ಆಯ್ತಾ. ಅದೇ ರೀತಿಯಲ್ಲಿ ಹಿತವನ್ನು ಮಾಡಿ ನಿನ್ನನ್ನ ಸಮಾಧಾನದೊಳಗೆ, ಏನ್ ಸಮಾಧಾನದಲ್ಲಿ ಕಳಿಸಿದ್ದಾರೆ ಇವರು? 25ನೇ ಅಧ್ಯಾಯ ಓದಿದ್ರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವರು ಏನ್ ಸಮಾಧಾನದಲ್ಲಿ ಕಳಿಸ್ಲಿಲ್ಲ, ಒಂಥರ ಹಿಂಸೆ ಮಾಡಿ ದೂರ ಮಾಡಿರೋದು. ಆದ್ರೆ ಈಗ ಇವ್ರು ಕಾಲಿ ಹಿಡಿಲಿಕ್ಕೆ ಬರ್ತಿದ್ದಾರೆ, ನಾವು ಅಷ್ಟು ಚೆನ್ನಾಗಿ ನಿಮ್ಮನ್ನು ನೋಡಿ ಕಳಿಸ್ತಿದ್ಯಲ್ಲ ಅಂತ. ನೋಡಿ, ಅದರಂತೆ ನೀನು ಅದೇ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋಗಿದ್ರೆ ಹಿಂಗೆ ಎಲ್ಲ ಮಾಡ್ಬೇಕಾಗಿರೋದು. ಆದ್ರೂ ಅದರಂತೆ ನಿನ್ನು ನಮಗೆ ಕೇಡನ್ನು ಮಾಡುವುದಿಲ್ಲದೆಂಬುದಾಗಿ, ಕೇಡನ್ನು ಮಾಡಲ್ಲ ಅಂತ ಎಂಬುದಾಗಿ ಪ್ರಮಾಣ ಮಾಡಬೇಕು. ನಂಬಿಕೆ ಇಲ್ಲ, ಯಾವ ಟೈಮಲ್ಲಿ ಬೇಕಾದ್ರೆ ಅದಕ್ಕೊಂದು ಪ್ರಮಾಣನೇ ಮಾಡಿ ರೆಡಿ ಮಾಡ್ಬೇಕು ಅಂತ. ಕೊನೆಗೆ ಕೇಳೋದೊಂದ ಮಾತಿದೆಯಲ್ಲ, ಬೇರೆ ನಮ್ಮಲ್ಲ ಹೃದಯದಲ್ಲಿ ಇಷ್ಟು ಆಳದಲ್ಲಿ ಆ ಮಾತು ಹೋಗ್ಬೇಕು ಅಂತ ಹೇಳಿದ್ರೆ, ನೀನು ನಮ್ಮ ಶತ್ರು ನಮಗೆ ಬಂದು ಹೇಳುವ ಒಂದು ಅವಸ್ಥೆ ನಮ್ಮ ಜೀವನದಲ್ಲಿ ಬರುತ್ತೆ. ಇದು ನೀನು ಈಗ ಯೆಹೋವನ ದಯೆಯನ್ನು ಹೊಂದಿದವನಾಗಿದ್ದೇನೆ, ಹೌದು ಅಲ್ವೋ? ನಮಗೆ ನಾವು ಪ್ರಶ್ನೆ ಮಾಡೋಣ, ನಮ್ಮ ದೇವರ ದಯೆಯಲ್ಲಿ, ದೇವರ ಕೃಪೆಯಲ್ಲಿ, ಆ ದೇವರ ಕೃಪೆ ದಯೆ ಹೊಂದಿ ನಾವು ಬದುಕುವಂತ ವ್ಯಕ್ತಿಗಳಾಗಿದ್ದೀನೋ ಇಲ್ವೋ? 30 ಮತ್ತೆ 31 ವಾಕ್ಯದಲ್ಲಿ ಹೇಳುವಂತ ವಿಷಯದಲ್ಲಿ, ಇವನ ಹಳೆದು ಯಾವುದು, ಇಸಾಕನ ಹಳೆದು ಯಾವುದು ನೆನಪಿಸ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ಅವ್ರು ಮಾಡಿರೋದು ಕಿತಾಪತಿಗಳು ಯಾವುದು ನೋಡಿಸಿಲ್ಲ. ಸಮಾಧಾನದಲ್ಲಿ ಅವರಿಗೆಲ್ಲ ಊಟ ಕೊಟ್ಟು, ಅವತ್ತು 3 ಜನ ಅಲ್ಲಿ ಮಲಗಿ, ಮಾರನೇ ದಿವಸದಲ್ಲಿ ಪ್ರಮಾಣದಲ್ಲಿ ಇದು ಮಾಡ್ಕೊಂಡು, ಪ್ರಮಾಣ ಮಾಡಿಕೊಂಡು, ಸಂತೋಷದಲ್ಲಿ ಸಮಾಧಾನದಲ್ಲಿ ಅವ್ರನ್ನ ವಾಪಸ್ ಕಳಿಸಿ. ಯಾಕೆಂದ್ರೆ ಅಲ್ಲಿ ಅದೇ ರೀತಿಯಲ್ಲಿ ಅವತ್ತು ಇನ್ನೊಂದು ಒಳ್ಳೆ ಸಂಗತಿ, ಅವ್ರನ್ನ ಕಳಿಸಾದ್ಮೇಲೆ, ಅಂದ್ರೆ ಪ್ರಿಯರೇ, ಇಲ್ಲಿ ನಾನು ಏನಕ್ಕೆ ಈ ವಾಕ್ಯ ಹೇಳಲಿಕ್ಕೆ ಕಾರಣ ಏನಂದ್ರೆ, ಇದೇ ಒಂದು ಅವಸ್ಥದಲ್ಲಿ ನಾವು ಈ ಪ್ರಾಪಂಚಿಕ ನಮ್ ಜೊತೆ ಜಗಳ ಮಾಡಿರೋರಾಗ್ಲಿ, ಬೇರೆ ಯಾರಾಗ್ಲಿ, ನಮ್ಮ ಸ್ಥಿತಿ ಒಳ್ಳೇದಾಗಿರೋ ಇಲ್ಲದ ಅವ್ರ ಸ್ಥಿತಿ, ನಮ್ಮ ಸ್ಥಿತಿ ಒಳ್ಳೇದಾಗಿದೆ ಅನ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಸ್ಥಿತಿ ಒಳ್ಳೇದಾಗಿದೆ, ಒಳ್ಳೆ ಚೆನ್ನಾಗಿ ಸಮಾಧಾನದಲ್ಲಿ, ಸಂತೋಷದಲ್ಲಿ, ಆಸ್ತಿ ಅಂತಸಲ್ಲಿ ನಾವು ಬದುಕೋ ಸಂದರ್ಭದಲ್ಲಿ ಇದೇ ತರ ಒಬ್ಬ ಶತ್ರು ನಮಗೆ ಬಂದ್ಬಿಟ್ಟು ಅವತ್ತು ಮಾಡಿದ್ರೆ, ನನ್ನ ಕ್ಷಮಿಸಿ ಅಂತ ಹೇಳಿದ್ರೆ, ನಾವ್ ಏನಂತ ಮಾಡ್ತೀವಿ? ಅವತ್ತೇನಂತ ಹೇಳಿದೆ? ಪ್ರತಿಯೊಂದು ಮಾತುಗಳನ್ನು ಹೇಳಿ ನೀನ್ ಹಂಗೆ ಹೇಳಿದೆ, ಅವತ್ತು ಹಿಂಗೆ ಹೇಳಿದೆ, ಅವಾಗಲೂ ಇವ್ರು ಹೇಳ್ತಾರತ್ರ, ಇಲ್ಲಪ್ಪ ನಾವ್ ಆತರ ಏನು ಹೇಳಿಲ್ಲ ಅಂತ ಅವ್ರು ಹೇಳಿದ್ರು ಕೂಡ, ಪ್ರತಿಯೊಂದನ್ನು ಹೇಳಿ ಲೆಕ್ಕ ಬರೆದು ಯಾವ ರೀತಿಯಲ್ಲಿ ಏನು ಎಷ್ಟು ಹಿಂಸೆ ಕೊಡ್ಲಿಕ್ಕೆ ಆಗುತ್ತ, ಹಿಂಸೆ ಎಲ್ಲ ಕೊಟ್ಟಾದ್ಮೇಲೆ ಸರಿ ಹೋಗ್ಲಿ ಬಿಡಿ ಅಂತ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ, ಇಲ್ಲಿ ಯಾವ ರೀತಿಯಲ್ಲಿ ಅಬ್ರಾಹನ ಮಗನಂತ ತೋರಿಸುವಂತ ಒಂದು ಸಂದರ್ಭ ಇದು. ಆಕ್ಚುಲಿ ಸ್ಟಾರ್ಟ್ ಮಾಡಿ ಯಾವ ದೋಷವನ್ನು ಅವ್ರಿಗೆ ಮಾಡ್ಲಿಲ್ಲ, ಹಿತವನ್ನೇ ಮಾಡಿದೆ ಅಂತ ಅವ್ರಿಗೆ ಹೇಳಿದ್ರು, ಅಹಿತವಾಗಿರೋದು ಮಾಡಿದ್ರೆ ಅವರಿಗೆ ಹಿತವಾಗಿರೋದು ಮಾಡಿಕೊಟ್ಟಂತ. ಅದೇ ರೀತಿಯಲ್ಲಿ ಅಸಮಾಧಾನ ಕೊಟ್ಟು ಕಳಿಸಿರೋದಂದ್ರೆ ಸಮಾಧಾನದಲ್ಲಿ ಇಲ್ಲಿ ವಾಪಸ್ ಕಳಿಸಿರೋ ವ್ಯಕ್ತಿ. ಅದೇ ರೀತಿಯಲ್ಲಿ ಈಗ ಯೆಹೋವನ ದಯೆಯನ್ನು ನಾವಾಗ ಯೆಹೋವನ ದಯೆ ಅಲ್ಲ ಹೇಳೋದು, ನಮ್ದು ಸಿಚುವೇಶನ್. ಇದು ನನ್ನ ತಾಕತ್ತು, ನಾನ್ ಕಷ್ಟಪಟ್ಟು ಮಾಡಿರೋದು, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅಲ್ಲ. ಮನಸ್ಸಲ್ಲಿ ಆದ್ರೂ ಒಂದ್ಸರಿ ಯೋಚನೆ ಮಾಡಿ, ಮನಸ್ಸಲ್ಲಿ ಆದ್ರೂ ಒಂದ್ಸರಿ ಯೋಚನೆ ಬರುತ್ತೋ ಇಲ್ವೋ? ನೀವೆಲ್ಲ ಹಂಗೆ ಯೋಚನೆ ಮಾಡ್ತೀನಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಬಟ್ ಪ್ರಾಪಂಚಿಕವಾಗಿರೋದು ಮನುಷ್ಯನ ದೇವರ ವಾಕ್ಯದಲ್ಲಿ ಇದೆ, ಅವನ ಪಾಪದ ಕಡೆ ಕಣ್ಣು ಯಾವಾಗಲೂ, ದೋಷದ ಕಣ್ಣ, ಬೇರೆಯವರಿಗೆ ದೋಷ ಮಾಡ್ಲಿಕ್ಕೋಸ್ಕರ ಅವನ ಕಣ್ಣು ಯಾವಾಗಲೂ ಓಪನ್ ಆಗಿರ್ತದೆ 24 hours. ಇಲ್ಲಿ ದೇವರು 2 ಸಂದರ್ಭದಲ್ಲಿ ಇಸಾಕನ ಜೊತೆ ದರ್ಶನ ಕೊಟ್ಟು ಕಾಣಿಸಿಕೊಂಡು ಮಾತಾಡಿದ ಸಂದರ್ಭ ಎಕ್ಸ್ಪ್ಲೈನ್ ಮಾಡಿ, ಅದೇ ರೀತಿಯಲ್ಲಿನೇ ಶತ್ರುಗಳ ಮುಂದೆ ಅವನು ಯಾವ ರೀತಿಯಲ್ಲಿ ನಡ್ಕೊಂಡೆ, ಅದರಲ್ಲಿನೂ ದೇವರು ಇಸಾಕನ ಹೇಳ್ತಾ ಇದ್ರೆ, ನಿನ್ನ ತಂದೆಯಾದ ದೇವರಿಂದ ನೀನ್ ಆಶೀರ್ವಾದ ಹೊಂದಿದೆ ಅಂತ ಲೆಕ್ಕ ಬಂತು. ಇದೇನಿಗೆ ನಾನು ಹೇಳಿದೆ ಅಂದ್ರೆ, ಪವಿತ್ರಾತ್ಮ ಕೃಪಾವರ ಇರೋದು ನಮ್ಮಿಂದ ಪ್ರಿಯರೇ ಆಶೀರ್ವಾದ ಹೊಂದಲಿಕ್ಕೆ ಅನೇಕ ಜನರೇಷನ್ ನಮ್ಮ ಮುಂದೆ ಇದೆ ಅಂತ ಒಂದು ಎಚ್ಚರಿಕೆ ನಮ್ಮ ಮನಸ್ಸಲ್ಲಿ. ನನ್ನಿಂದ ಎಷ್ಟೋ ಲಕ್ಷ ಜನಗಳು ಆಶೀರ್ವಾದ ಹೊಂದಬೇಕಾಗಿ, ಆಶೀರ್ವಾದ ಕೊಡುದು ದೇವರು. ಆದ್ರೆ ಅದಕ್ಕೆ ಮೀನ್ಸ್ ನಮ್ಮನ್ನೆಲ್ಲ ರಕ್ಷಿಸೋದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಬರಬೇಕಾಗಿತ್ತು. ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಇವಾಗಲೂ ನಮ್ಮನ್ನು ಉಳಿಸ್ಕೊಂಡಿರೋದು ಇನ್ನೊಂದು ಕೊನೆಯ ಸಂದರ್ಭ ಏನು ಅಂತ ಹೇಳಿದ್ರೆ, ಯಾಕೋಬನಿಗೆ ಇಸಾಕನ ಆಶೀರ್ವಾದ ಮಾಡುವುದು.
ಇದು ಏನಿಗೆ ನಾನು ಹೇಳ್ತಾ ಬಂದೆ, ಈ ಆಶೀರ್ವಾದಗಳನ್ನು ಈ ಆಶೀರ್ವಾದಗಳು ಹೊಂದಿ ನಾವು ಈ ಭೂಮಿಯಲ್ಲಿ ಬದುಕ್ತಾ ಇದ್ದೀರಾ, ನೀವು ನಾನು ಎಲ್ಲದನ್ನು. ಇಲ್ಲಿ ನೋಡಿ 27ನೇ ಅಧ್ಯಾಯ 28ನೇ ವಾಕ್ಯ. ದೇವರು ನಿನಗೆ ಆಕಾಶದ ಮಂಜನ್ನು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ. 29. ಪರಜನಗಳು ಅದೇ ನಿನ್ನನ್ನು ಸೇವಿಸಲಿ, ಪರಕುಲಗಳು ನಿನಗೆ ಅಡ್ಡ ಬೀಳಲಿ. ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗು, ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ. ನಿನ್ನನ್ನು ಶಪಿಸುವವರಿಗೆ ಶಾಪವು, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು ಉಂಟಾಗಲಿ ಅಂದನು. ಥ್ಯಾಂಕ್ ಯು. ಇಲ್ಲಿ ಈ 2 ವಾಕ್ಯದಲ್ಲಿ ನೀವು ಮನೆಯಲ್ಲಿ ಇದೆಲ್ಲ ಆದ್ಮೇಲೆ ಇಲ್ಲದ್ರೆ ಇನ್ನು ನೆಕ್ಸ್ಟ್ ಯಾವಾಗಲೂ ಫ್ರೀ ಆಗಿರುವಾಗ ಈ ವಾಕ್ಯ ಇನ್ನೊಂದ್ಸರಿ 28ನೇ ಮತ್ತು 29ನೇ ವಾಕ್ಯದಲ್ಲಿ ಇಸಾಕನು ಯಾಕೋಬನಿಗೆ ಕೊಡುವಂತ ಆಶೀರ್ವಾದ, ಅದು ದೇವರಿಂದ ದೊರಕಿದಂತ ಆಶೀರ್ವಾದ. ಇವತ್ತು ನಾನು ನೀವೆಲ್ಲ ಅನುಭವಿಸುವಂತ ಆಶೀರ್ವಾದ. ಈ ಆಶೀರ್ವಾದ ನಮ್ಮಲ್ಲಿ ಇದೆ. ಇಲ್ಲಿ ನೋಡಿ, ದೇವರು ನಿನಗೆ ಆಕಾಶದ ಮಂಜನ್ನು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಅಂದ್ರೆ ಪ್ರಿಯರೇ, ನಮ್ಗಿಲ್ವಾ ಇದು? ಎಷ್ಟು ಸ್ವಚ್ಛವಾಗಿರೋದೊಂದು ಭೂಮಿ ನಮಗೆ ಕೊಟ್ಟಿರೋದು, ಎಷ್ಟು ಚೆನ್ನಾಗಿರೋದಂತ ಸಾರಾಂಶ ಭೂಮಿ. ಅದೇ ತರ ಆಕಾಶದ ಮಂಜನ್ ಅಂತ ಹೇಳಿದ್ರೆ ಈ ಕ್ಲೈಮೇಟ್ ಚೇಂಜಸ್ ಎಲ್ಲದನ್ನು ಕರೆಕ್ಟ್ ಆಗಿ ದೇವರು ಈ ಕಾಲದಲ್ಲೂ ನಡೆಸ್ತಾ ಇದ್ದಾರೆ. ಈ ಸರಿ ಸ್ವಲ್ಪ ಮಳೆ ಕಮ್ಮಿ ಆಯ್ತು. ಇಲ್ಲಿ 29ನೇ ವಾಕ್ಯದಲ್ಲಿ ಬರುವಾಗ ಪರಜನಗಳು ನಿನ್ನನ್ನು ಸೇವಿಸಿ ಬರಗಾಲಗಳಿದೆ, ಇದೆಲ್ಲದನ್ನು ಆಕ್ಚುಲಿ ಅವತ್ತು ಯಾಕೋಬನಿಗೆ ಹೇಳುವಂತ ಜನಾಂಗದಲ್ಲಿ. ಆದ್ರೆ ನಾನಿಲ್ಲಿ ನಿಮಗೆ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ನಿನ್ನನ್ನು ಶಪಿಸುವವರಿಗೆ ಶಾಪವು, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು ಉಂಟಾಗಲಿ. ಪ್ರಿಯರೇ, ನಮ್ದೆಲ್ಲ ಮೈಂಡ್ ಹೆಂಗಿದೆ? ಯಾರಾದ್ರೂ ನಮ್ ನೋಡಿ ಹಾಳಾಗಿ ಹೋಗ್ಲೆಂದು ಹೇಳಿದ್ರೆ ನಮ್ಮ ಇಲ್ಲಿ ಏನ್ ಬರುತ್ತೆ? ನಾನು ಅದು ಹೇಳಲ್ಲ, ಉಲ್ಟಾ ಮಾತೆ ನಮ್ಮ ಬಾಯಲ್ಲಿ ಬಂದಿಲ್ಲ ಅಂದ್ರೂ ಕೂಡ ಮನಸ್ಸಲ್ಲಿ ಉಲ್ಟಾ ಮಾತು. ಆದ್ರೆ ಇಲ್ಲಿ ದೇವರ ಮಕ್ಕಳಿಗೆ ಬೇರೆ ಆ ಜನಾಂಗದಲ್ಲಿ ಈ ಅಬ್ರಾಹ್ಮಣ ಇಸಾಕನ ಯಾಕೋಬನ ಮಕ್ಕಳ ಪರಂಪರೆಯಲ್ಲಿನೇ ನಾವಿರೋದೀಗ. ಹಂಗಿರುವಾಗ ಗಟ್ಟಿಯಾಗಿ ನಮ್ಮ ಮನಸ್ಸಲ್ಲಿ ನಂಬಿಕೆ, ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿರೋ ನಂಬಿಕೆ ನಮ್ಮಲ್ಲಿ ಇರ್ಬೇಕು. ನಮ್ಮನ್ನ ಯಾರಾದ್ರೂ ಶಾಪಿಸಿದ್ರೆ ಅದ ಅವನಿಗೇನೆ ಒಡವಟ್ಟಾಗುತ್ತೆ. ಆ ಶಾಪವು ಅವನಿಗೆ, ನಮ್ಗೆ ಯಾರಿಗೂ ತಟ್ಟಲ್ಲ. ಯಾಕಂದ್ರೆ ಇದ್ರೊಳಗೆ ಇರೋದು ದೇವರ ಆತ್ಮನು, ದೇವರ ಪ್ರಮಾಣವನ್ನು, ಅಬ್ರಾಹ್ಮನಿಗೆ ಕೊಟ್ಟಂತ ಪ್ರಮಾಣ, ಇಸಾಕನಿಗೆ ಕೊಟ್ಟಂತ ಪ್ರಮಾಣವು ಇನ್ನ ಸಂತತಿ ಬರಬೇಕು. ನೋಡಿ, ಯಾರಾದ್ರೂ ಶಪಿಸುವವರಿಗೆ ಶಾಪವು ಬರುತ್ತೆ, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು. ನೋಡಿ ಯಾರ್ಯಾರಿಗೆ ಏನೇನೆಂದು. ಈಗ ಯಾರಿಗೆ ಈ ಹೊಸ ಒಡಂಬಡಿಕೆಯಲ್ಲ, ನಿನಗೆ ಯಾರಾದ್ರೂ ಏನಾದ್ರೂ ಮಾಡ್ಬೇಕಂತ ನೀನ್ ಇಚ್ಛೆ ಮಾಡ್ತಾ ಇದ್ರೆ, ಇಲ್ಲ ನೀನ್ ಏನ್ ಇಚ್ಛಿಸ್ತಾ ಇದ್ದೀರೋ ಅದು ಬೇರೆಯವರಿಗೆ ಮಾಡಿ ಅಂತ. ಬೇರೆ ನೋಡಿ, ಇವತ್ತು ಈ ಸಂಜೆ ವೇಳೆಯಲ್ಲಿ ನಾವು ಒಟ್ಟಾಗಿ ಸೇರಿ ಈ ಪವಿತ್ರ ಆತ್ಮನ ಕುರಿತಾಗಿ ಕಲಿಯುವಾಗ ದೇವರ ವಾಕ್ಯದಲ್ಲಿರುವಂತ ಪ್ರತಿಯೊಂದು ವ್ಯಕ್ತಿಗಳಿಗೆ ಒಂದೊಂದು ಇಂಪಾರ್ಟೆನ್ಸ್ ಇದೆ. ಇಂಪಾರ್ಟೆನ್ಸ್ ಅಂದ್ರೆ ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಜೊತೆಯಲ್ಲಿ ನೀತಿವಂತರಾಗಿ ದೇವರ ಮಾತು ಪ್ರಕಾರ ನಡೆಯೋದನ್ನ ದೇವರ ಆ ರೀತಿಯಲ್ಲಿ ನಡೆಸಿದ. ಇಲ್ಲೇನು ವಯಸ್ಸಾಗಿ ಒಳ್ಳೆ ರೀತಿಯಲ್ಲಿ ಮಗನಿಗೆ ಅನುಗ್ರಹ ಕೊಟ್ಟು, ಇಲ್ಲಿ ಆಕ್ಚುಲಿ ಇಸಾಕನಿಗೆ ಗೊತ್ತಿರಲ್ಲ ದೇವರ ಚಿತ್ತ ಏನಂದ್ರೆ, ದೇವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ದೇವರೇ ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡುವಾಗ ದೇವರ ಅನುಗ್ರಹಿಸಿ. ಅದು ಯಾವುದು? ಟ್ವಿನ್ಸ್. ಹೊಟ್ಟೆಯಲ್ಲಿರುವಾಗಲೇ ಅಲ್ಲಿಂದಾನೆ ಗುದ್ದಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋದು ಈ ಏಸಾವನು ಯಾಕೋಬ. ಇದು ನೋಡಿ ರಬೇಕಾಳು, ಅಯ್ಯೋ ಈ ಕಥೆ ಹಿಂಗೆ ಹೊಟ್ಟೆಯಲ್ಲಿದ್ದಾದ್ರೆ ಹೊರಗಡೆ ಬಂದಾದ್ಮೇಲೆ ಇನ್ನೇನ್ ಕಥೆ ಆಗುತ್ತೆ ಅಂತ ದೇವರಿಗೆ ಬೇಡ್ಕೊಳ್ವಾಗ, ಅಲ್ಲಿ ದೇವರು ಇದರಲ್ಲಿ ಹೇಳ್ತಾರೆ, ಇದು ಎರಡು ಜನಾಂಗ ಅಣ್ಣ ತಮ್ಮನಿಗೆ ಸೇವೆ ಮಾಡ್ತಾರೆ, ಇಬ್ರು ವೈರಿಗಳಾಗಿ ಶತ್ರುಗಳಾಗಿ ಬದುಕ್ತಾರೆ. ಪ್ರಕಾರ ಹಂಗೇನೆ ಆಯ್ತು.
ಕೊನೆಗೆ ಯಾಕೋಬನ ಸಾಯಿಸ್ತಿನಿಂದ ಬರುವಾಗ ಅಣ್ಣನ ಮನೆಗೆ ಲಾಭನ ಮನೆಗೆ ಕಳಿಸ್ತಾ ಬರಬೇಕು. ಪ್ರೇರ ನೋಡಿ, ದೇವರು ಆಶೀರ್ವಾದ ಹೊಂದಿರುವಂತ ವ್ಯಕ್ತಿಗಳ ಪ್ರಭಾವ ನಾವು ಓದುವಾಗ, ಆ ವ್ಯಕ್ತಿಗಳ ಜೀವದ ರೀತಿಯಲ್ಲಿ ಜೀವನಮಾನದಲ್ಲಿ ಅವರು ನಡೆದಂತ ದೇವರ ಕೃಪಾವರ ನಾಡುವಾಗ ಬೇರೆ ಇವತ್ತು ನಮ್ಮ ಜೀವನದಲ್ಲಿನೂ ಇದೆಲ್ಲ ಆಗುತ್ತೆ. ತಿಳುವಳಿಕೆಯಿಂದ ಆ ಪವಿತ್ರಾತ್ಮ ಕೃಪಾವರ ನಮ್ಮಲ್ಲಿ ಇದೆ. ನಮ್ಮಲ್ಲಿ ಆ ತಿಳುವಳಿಕೆ ಬರ್ತಾ ಇದೆ. ದೇವರ ಆತ್ಮನ ನನ್ನ ಜೊತೆ ಮಾತಾಡ್ತಾರ, ಅದನ್ನ ಕೇಳಿಸ್ಕೊಳ್ತಾ ಇದ್ದೀನಿ. ದೇವ್ರು ಈಚೆ ನನಗೆ ಹೆಚ್ಚಾಗಿ ನನ್ನ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಯಾಕೆಂದ್ರೆ ದೇವರಿದ್ದಾರೆ, ನನ್ನೊಳಗೆ ಪವಿತ್ರಾತ್ಮ ಇದ್ದಾರೆ, ನನ್ನ ಜೊತೆ ಮಾತಾಡ್ಲಿಕ್ಕೆ ಕಾಯ್ತಾ ಇದೆ ಅಂತ ಸುಮಾರು ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಪ್ರಿಯರೇ, ನಮ್ಮ ಒಳಗೆ ನಮ್ಮ ದೇವರ ಆತ್ಮನ ನಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರು. ನಾನ್ ನಿನ್ ಜೊತೆ ಇರ್ತೀನಿ, ನಾನು ಹೇಳ್ತೀನಿ ನೀನ್ ಏನ್ ಮಾಡ್ಬೇಕು ಅಂತ, ನನಗೊಂಚೂರು ಕಿವಿ ಕೊಟ್ರೆ ಸಾಕು ಅಂತ. ಬರುವ ಜೀವಮಾನದಲ್ಲಿ ದೇವರು ಎಷ್ಟು ಅನುಗ್ರಹ, ಇಲ್ಲಿ ತನಕ ನಮ್ಮನ್ನ ನಡೆಸ್ಕೊಂಡು ಬಂದಿರೋ ದಾರಿನ ನಾವು ಯೋಜನೆ ಮಾಡಿದ್ರೆ ನಮ್ ಕೈಯಲ್ಲಿ ಏನಿತ್ತು. ಯಾವಾಗಲೋ ಸತ್ತು ಹೋಗ್ಬೇಕಾಗಿರೋದು, ಯಾವ್ದೋ ರೋಗ ಬಂದು ಸತ್ತು ಹೋಗ್ಬೇಕಾಗಿರೋದು, ಯಾವ್ದೋ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗ್ಬೇಕಾಗಿರೋರು, ಇಲ್ಲಾಂದ್ರೆ ಕೈಕಾಲ್ ಮುರಿದು ಎಷ್ಟೋ ದಿನದಲ್ಲಿ ಎಷ್ಟೋ ಕಾಲ ನಾವು ಬೆಡ್ ರಿಡನ್ ಆಗಿರ್ಬೇಕಾಗಿರೋರು. ಸಣ್ಣ ಪುಟ್ಟ ಕಾಯಿಲೆಗಳು ಏನೇನು ಇದ್ರೂ ಕೂಡ ಅದೇ ಪ್ರಪಂಚದಲ್ಲಿ ಇದ್ದೇ ಇರುತ್ತೆ. ದೇವರು ನಡೆಸ್ತಾ ರೀತಿ ನೋಡಿ, ಏನು ಕಾಯಿಲೆ ಎಂದೂ ಇಲ್ಲದ್ರೆ ಇದಕ್ಕಿದಂಗೆ 2 ನಿಮಿಷದಲ್ಲಿ ಹೋಗ್ತಾ ಇದ್ದಾರೆ. 20 ವಯಸ್ಸು, 25 ವಯಸ್ಸು, 30 ವಯಸ್ಸು, ಏನೇ ವಯಸ್ಸು ಜಾಸ್ತಿ ಆಗಿರೋದಂತಲ್ಲ. ಅದು ಬೇರೆ, ಅದ್ರ ಬಗ್ಗೆ ಕೋವಿಡ್ ಬೇರೆ ಬಂತು. ಈಗ ಹೊಸದು ನ್ಯೂಸ್ ಬರ್ತಾ ಇದೆ, ಕೋವಿಡ್ ಕೊಟ್ಟಿರೋ ವ್ಯಾಕ್ಸಿನ್ ಎಲ್ಲ ತುಂಬಾ ಅಡ್ವಾಂಟ್ ಕೆಲಸ, ಒಬ್ರೊಬ್ರ ಕೈ ಸಾಯ್ತಾನೆ. ಇದೆಲ್ಲ ಅದಕ್ಕೆ ಹೆಚ್ಚಾಗಿ ಖುಷಿ ಪಡ್ಬೇಕು ಬ್ಯಾಮ. ಅದಕ್ಕೆ ನಾನು ಈ ಪವಿತ್ರಾತ್ಮಕ ಬಾರ ಹೇಳೋ ಒಂದು ಮಾತೇನಂತ ಹೇಳಿದ್ರೆ, ದೇವರು ನಮ್ಮೊಳಗಿರುವಾಗ ಯಾವ್ದಾದ್ರೂ ಬರ್ಲಿ, ದೇವ್ರು ಹೇಳುದು ಇವತ್ತಿನ ನಮ್ಮ ವಾಕ್ಯದಲ್ಲಿ ಹೇಳುದು, ಯಾವುದನ್ನ ತಲೆ ಕೆಡಿಸ್ಕೊಂಡ್ಬೇಡ. ನಿನ್ನ ಯಾರು ಶಬಿಸಿದ್ರು ಕೂಡ ನೀನ್ ಚಿಂತೆ ಮಾಡಬೇಡ, ನಿನ್ನೆ ಯಾರು ಎದುರಿಸಿದ್ರು ತಲೆ ಕೆಡಿಸ್ಬೇಡ. ಚೇಳುಗಳಿರುತ್ತೆ, ತಲೆ ಕೆಡಿಸ್ಕೊಂಡ್ಬೇಡ. ಮುಳ್ಳು ಚುಚ್ಚಂತ ಮಾತುಗಳು ಬರುತ್ತೆ. ಎಲ್ಲದರಲ್ಲಿನೂ ಜೊತೆಯಲ್ಲಿ ನಿನ್ ಜೊತೆ ನಾನೇ. ನಿನ್ಗೆ ಅಷ್ಟೇ ಅಲ್ಲ, ನಿನ್ನ ಸಂತತಿ ಪರಂಪರೆಗಳಿಗೇನು ಇಡೀ ಭೂಮಿಯಲ್ಲಿ ಎಲ್ಲಾ ಜನಾಂಗವನ್ನು ಆಶೀರ್ವಾದ ಕೊಡ್ಲಿಕ್ಕೆ ನಾನು ಇದ್ದೀನಿ. ಪ್ರೇರೆ, ಇಂಥ ಒಳ್ಳೆ ಒಂದು ದೇವರು ನಮ್ಗೆ ಸಿಕ್ಕಿರದೆ ಹೇಳುದಲ್ಲ, ನಮ್ದು ಯಾವ್ದು ಯೋಗ್ಯತೆ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿದ್ದಾರೆ. ಸೊ ಇವತ್ತು ನಮ್ಮ ಹೃದಯಗಳಲ್ಲಿ ನಮ್ಮ ಪವಿತ್ರಾತ್ಮನ ಕೃಪಾವರದಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲಿ. ಕೆಲವರಿಗೆ ಸ್ತೋತ್ರ ಮಾಡ್ಲಿಕ್ಕೆ ಹೇಳಿದ್ರೆ ಆಗಲ್ಲ. ಈಶಾಸನ ಹೊಂದಿದೆ, ಎಲ್ಲಾ ಕಾರ್ಯಗಳಲ್ಲಿ ಮುಂದೆ ಇದೆ. ಸ್ತೋತ್ರ ಮಾಡ್ಲಿಕ್ಕೆ ಹೇಳಿದ್ರೆ ಒಂಥರ ಇದ್ರಿಗೆ, 1-2 ಲೈನ್ ಬೈಬಲ್ ಓದಿ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಹಂತದಲ್ಲಿ ದೇವರು ಕೈ ಹಿಡಿದು ನಮ್ಮನ್ನ ನಡೆಸಿ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಲ್ಲಿ ಇನ್ನು ಮುಂದೆ ಹೆಚ್ಚಿನ ಶಕ್ತಿ, ಆ ಹೆಚ್ಚಿನ ಬೆಲ, ಆ ಪವಿತ್ರಾತ್ಮ ಕೃಪಾವರ ಬಂದಿದ್ದ ಕೂಡಲೇ ಎದ್ದಿನಿಂದ ಆ ಒಂದು ಪ್ರಭಾವದಲ್ಲಿ ಎಸೆಕಿಯೇಲನು ಆ ಎದ್ದು ನಿಂತಿದೆ. ಆ ದೇವರ ಮಾತು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿಕ್ಕೆ ಕಾಯ್ತು. ಇಲ್ಲಿಂದ ಆತ್ಮನ ಕರ್ಕೊಂಡೋಗಿ ಇನ್ನೊಂದು ಜಾಗದಲ್ಲಿ ಬಿಡುವಾಗ 7 ದಿವಸ ದೇವರ ಆತ್ಮನ ಏನ್ ಹೇಳ್ತಾರೆ ಅಂತ ಕಾಯ್ತಾ ಇದೆ. ನಮಗೆ ಪೇಷನ್ಸ್ ಇಲ್ಲ, ಇವತ್ತೇ ಆಗ್ಬೇಕು. ಪ್ರಾರ್ಥನೆ ಮಾಡೋದು ಹಂಗೇನೆ, ದೇವರೇ ಈ ಕ್ಷಣವನ್ನೇ ಪಡಿಸ್ಬೇಕು, ಈ ಕ್ಷಣವನ್ನೇ ಮಳೆ ಬೀಳಬೇಕು. ನಮಗೇನೆ ಪೇಷನ್ಸ್ ಇಲ್ಲ. ದೇವರ ಕೃಪಾವರದಿಂದ ಮುಂದಿನ ದಿವಸಗಳಲ್ಲಿ ಆ ದೇವರನ್ನ ಯಾರಂತ ಅರ್ಥ ಮಾಡ್ಕೊಂಡ, ಶಕ್ತಿಯಲ್ಲಿ ಅರ್ಥ ಮಾಡ್ಕೊಂಡು, ಆ ನಂಬಿಕೆಯಲ್ಲಿ ಅರ್ಥ ಮಾಡ್ಕೊಂಡು, ದೇವರು ನಮಗೆ ಮಾಡಿದಂತ ನಮ್ಮ ಪಿತಾಮಹರಿಗೆ ಮಾಡಿದಂತ ಪ್ರಮಾಣವನ್ನು, ಅಬ್ರಹಾಮ್, ಇಸಾಕನ, ಯಾಕೋಬನ ಕೊಟ್ಟಿರುವಂತ ಪ್ರಮಾಣವನ್ನು ಅದರಲ್ಲಿ ನಂಬಿಕೆ ಇಟ್ಟು ನಮ್ಮನ್ನ ಕಾಯುವಂತಾನೆ. ಯೇಸು ಕಳಿಸ್ಕೊಟ್ಟಂತ ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾನೆ, ಸದಾ ನಮ್ಮನ್ನ ಕಾಪಾಡುವಂತೆ ಆ ನಂಬಿಕೆಯಲ್ಲಿ ಪ್ರಿಯರ ನೀತಿ ಉಳ್ಳವರಾಗಿ, ದೇವರ ದಾರಿಯಲ್ಲಿ ನಡೆಯುವ ಮಕ್ಕಳಾಗಿ, ದೇವರ ಮಾತು ಕೇಳಿಸ್ಕೊಂಡು ಅದೇ ರೀತಿಯಲ್ಲಿ ಮಾಡುವಂತ ಮಕ್ಕಳಾಗಿ ಮುಂದಿನ ದಿವಸದಲ್ಲಿ ಜೀವಿಸುವ ಹಾಗೆ, ನಮ್ಮನ್ನ ಸರಿಪಡಿಸುವ ಹಾಗೆ, ನಮ್ಮನ್ನೆಲ್ಲ ಕೈ ಹಿಡಿದು ನಡೆಸುವಂತ ದೇವರು ಎಲ್ಲವರಿಗೂ ಸಹಾಯ ಮಾಡ್ಲಿ. ಈ ಅವಕಾಶ